ಮೆಟ್ಟಿನಿಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಪೂಜ್ಯ ಮಾತಾಜಿಯವರ ಚರಣಗಳಲ್ಲಿ ವಂದಿಸ್ತಾ, ಸೇರಿರುವಂತಹ ಎಲ್ಲ ಶ್ರದ್ಧೆಯ ಬಂಧುಗಳಿಗೆ, ಮಾತೆಯರಿಗೆ, ಕಿರಿಯರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಭಾಷೆ ಎಷ್ಟು ಚೆನ್ನಾಗಿ ನಿಮಗೆ ಅರ್ಥ ಆಗ್ತದೆ ಅಂಥೇಳಿ ನನಗೆ ಗೊತ್ತಿಲ್ಲ, ನಿಮ್ಮ ವೇಗದಲ್ಲಿ ಮಾತನಾಡ್ಲಿಕ್ಕೆ ನನಗೆ ಗೊತ್ತಿಲ್ಲ. ನಂದೇನಿದ್ರು ಟೆಕ್ಸ್ಟ್ ಬುಕ್ನಲ್ಲಿ ನಾವು ಹೇಗೆ ಓದ್ತೇವೆ ಆ ರೀತಿಯ ಭಾಷೆ, ಬಟ್ ಸ್ಟಿಲ್ ಭಾಷೆಗಿಂತ ಜಾಸ್ತಿ ಭಾವನೆಗಳು ಮುಖ್ಯ ಆಗ್ತದೆ ಅನ್ನುವಂತಹ ನೆಲೆಗಟ್ಟಿನ ಮೇಲೆ ಬಿಜಾಪುರ ಅಂತ ಹೇಳಿದರೆ ಬಹುಶಃ ಕರ್ನಾಟಕದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬನೂ ಸಹ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳಲೇಬೇಕಾದಂತಹ ಒಂದೂರು. ಸಾಮಾನ್ಯವಾದಂತಹ ಬ್ರಾಹ್ಮಣ ಮನೆತನದಲ್ಲಿ ಹುಟ್ಟಿ ಸಮಾಜದಲ್ಲಿ ಇದ್ದಂತಹ ತೊಡಕುಗಳನ್ನು, ಕೆಟ್ಟ ನೀತಿಗಳನ್ನು, ಅನೀತಿಗಳನ್ನು ಮೆಟ್ಟಿ ನಿಂತು ಜಗಜ್ಯೋತಿಯಾಗಿ ಕಾಯಕವೇ ಕೈಲಾಸ ಅಂತ ಹೇಳಿಕೊಂಡು ಜಗತ್ತಿಗೊಂದು ಹೊಸ ಆದರ್ಶವನ್ನು ಕೊಟ್ಟಂತಹ ಭಕ್ತಿಯೋಗಿ ಬಸವಣ್ಣನ ನಾಡು. ಭಾರತ ದೇಶದಲ್ಲಿ ಪಂಜಾಬ್ ಅನ್ನುವಂತಹ ಒಂದು ರಾಜ್ಯದಲ್ಲಿ 5 ನದಿಗಳು ಹರಿದರೆ ನಿಮ್ಮ ಬಿಜಾಪುರಕ್ಕೆ ಕರ್ನಾಟಕದ ಪಂಜಾಬ್ ಅಂತ ಹೇಳಿಯೂ ಸಹ ಕರೀತಾರೆ. ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಕರ್ನಾಟಕದ ಪಂಜಾಬ್ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಬಿಜಾಪುರ. ತುಂಬ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕು. ಈಗಾಗಲೇ ಮಾತಾಜಿಯವರು ಹೇಳಿದ ರೀತಿಯಲ್ಲಿ ವೀರಶೈವ ಪಂಥದ 5 ಪ್ರಮುಖ ಆಚಾರ್ಯರುಗಳಲ್ಲಿ ಒಂದಾದಂತಹ ಶಿವಯೋಗದ ಮೂಲಕ ಮನೆ ಮನೆಗೆ ಭಕ್ತಿಯನ್ನ ತಲುಪಿಸಿ, ಭಕ್ತಿಯೋಗದ ಮೂಲಕ ಭಗವಂತನನ್ನ ಒಲಿಸಿಕೊಳ್ಳುವುದಕ್ಕೆ ಹಣ ಬೇಕು ಅಂತಿಲ್ಲ, ದೊಡ್ಡ ದೊಡ್ಡ ಮನೆ ಬಂಗಲೆಗಳು ಬೇಕು ಅಂತಿಲ್ಲ. ನಿಷ್ಕಲ್ಮಶವಾದ ಮನಸ್ಸಿನಲ್ಲಿ ಶಿವನ ಧ್ಯಾನ ನಿರಂತರವಾಗಿ ಇದ್ದರೆ ಶಿವನನ್ನ ಕಾಣುವುದಕ್ಕೆ ಮನವೊಂದೇ ಸಾಕು ಅಂತ ಹೇಳಿ ಜಗತ್ತಿಗೆ ಸಂದೇಶವನ್ನ ಕೊಟ್ಟಂತಹ ಸಿದ್ಧರಾಮರನ್ನ ನಂಬಿಕೊಂಡು ಆರಾಧಿಸುವಂತಹ ನಾಡು ಕೂಡ ಇದು. ಎಲ್ಲಕ್ಕಿಂತ ಹೆಮ್ಮೆ ಏನು ಅಂತ ಹೇಳಿದ್ರೆ, ನಮಗೆ ನಾವು ಬೆಳೆದಂತಹ 1 kg ಕಬ್ಬಿಗೆ 10 ರೂಪಾಯಿ ಜಾಸ್ತಿ ಸಿಗಬೇಕಾಗಿದ್ರೆ ಬಹಳ ಖುಷಿ ಅಂತ ಅನ್ನಿಸ್ತದೆ. ಎಲ್ಲೋ ಒಂದು ಮಾರ್ಕೆಟಿಗೆ ಹೋಗಿ 1 kg ಕಬ್ಬನ್ನ ನಾವು ಕೊಟ್ಟು ಇನ್ನೊಂದು ಮಾರ್ಕೆಟಿಗೆ ಹೋಗಿ ನಾವು ರೇಟ್ ಮಾಡಬೇಕಾಗಿದ್ರೆ 2ನೇ ಮಾರ್ಕೆಟ್ನಲ್ಲಿ 100 ರೂಪಾಯಿ ಜಾಸ್ತಿ ಇದೆ ಅಂತ ಗೊತ್ತಾದರೆ ಅಯ್ಯೋ ನಮಗೆ 1 kgಯಲ್ಲಿ 100 ರೂಪಾಯಿ ಲಾಸ್ ಆಯ್ತಲ್ಲ ಅಂತ ಹೇಳ್ಕೊಂಡು ಆಲೋಚನೆ ಮಾಡುವಂತಹವರು ನಾವು. ಆದರೆ ನಿಮ್ಮ ನೆಲದ ಒಬ್ಬ ಸಂತ ಪ್ರಶಸ್ತಿಗಳನ್ನು ಬೇಡಿಕೊಂಡು ಸರಕಾರದ ಹತ್ತಿರ ಹೋಗಲಿಲ್ಲ. ಸರಕಾರವೇ ತಾನಾಗಿ ಕರೆದು ನಿಮಗೆ ಡಾಕ್ಟರೇಟ್ ಪದವಿಯನ್ನ ಕೊಡ್ತೇವೆ ಅಂತ ಹೇಳಬೇಕಾಗಿದ್ರೆ ನಾನೊಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ, ನಾನು ಹೇಳಿಕೊಳ್ಳುವಂತಹ ಯಾವ ಸಾಧನೆಯನ್ನು ಮಾಡಲಿಲ್ಲ ಅಂತ ಹೇಳಿಕೊಂಡು ಆ ಡಾಕ್ಟರೇಟ್ ಪದವಿಯನ್ನ ತಿರಸ್ಕರಿಸ್ತಾರೆ. ಭಾರತದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಭಾರತ ಸರ್ಕಾರ ಕೊಡುವಂತಹ ಪದ್ಮ ಪುರಸ್ಕಾರವನ್ನು ಪಡಿಬೇಕು ಅನ್ನುವಂತಹ ಆಸೆ, ಹಂಬಲ ಇದ್ದೇ ಇರ್ತದೆ. ಅಂತಹ ಪದ್ಮ ಪುರಸ್ಕಾರ ಅವರನ್ನು ಹುಡುಕಿಕೊಂಡು ಬರಬೇಕಾಗಿದ್ರೆ ಆ ಪದ್ಮ ಪುರಸ್ಕಾರವನ್ನೂ ಸಹ ಒಲ್ಲೆ ಅಂತ ಹೇಳ್ತಾರೆ. ಎಲ್ಲಿಯವರೆಗೆ ಅಂತ ಹೇಳಿದರೆ, ತಾನು ಉಟ್ಟಂತಹ, ತಾನು ತೊಟ್ಟಂತಹ ಅಂಗಿಯಲ್ಲಿ ಒಂದು ಜೇಬೂ ಸಹ ಇಲ್ಲದೆ ಸಮಾಜಕ್ಕಾಗಿ ಸರ್ವಸ್ವವನ್ನ ಕೊಟ್ಟಂತಹ ಬಿಜಾಪುರದ ಮೂಲಕ ಜಗತ್ತಿಗೆ ನಡೆದಾಡುವ ದೇವರು ಅಂತ ಹೇಳಿದರೆ ಹೇಗಿರಬೇಕು ಅನ್ನುವಂತಹ ಆಲೋಚನೆಯನ್ನ ಕೊಟ್ಟಂತಹ ಸಿದ್ದೇಶ್ವರ ಸ್ವಾಮಿಗಳ ನಾಡಿನಲ್ಲಿ ನಾವು ನೀವೆಲ್ಲರೂ ಇದ್ದೇವೆ. ಇದಕ್ಕಿಂತ ದೊಡ್ಡ ಪುಣ್ಯ ಬಹುಶಃ ನಮಗೆ ಬೇಕಾಗಿಲ್ಲ. ನಡೆದಾಡುವ ದೇವನ ನಾಡಿನಲ್ಲಿ ನಾವಿದ್ದೇವೆ ಅಂತ ಹೇಳಿದರೆ ನಿಜಕ್ಕೂ ಸಹ ನಾವು ಪುಣ್ಯವಂತರು. ಬಿಜಾಪುರವನ್ನ ವಿಜಯಪುರ ಅಂತ ಮುಂಚಿನಿಂದ ಕರೀತೇವೆ. ಯಾಕೆ ಅಂತ ಹೇಳಿದರೆ ಈ ನಾಡು ಕೇವಲ ಸಂತರನ್ನ, ಶರಣರನ್ನ, ಮಹಾಂತರನ್ನ ಜಗತ್ತಿಗೆ ಕೊಡಲಿಲ್ಲ. ಅದರ ಜೊತೆಯಲ್ಲಿಯೇ ಬಿಜಾಪುರದ ಮೇಲೆ
ಸಹಜವಾಗಿ ಸಾಮಾನ್ಯವಾಗಿ ಕರ್ನಾಟಕದ ಉಳಿದ ಯಾವ ಭಾಗಗಳ ಮೇಲೆಯೂ ಆಗದೇ ಇರುವಂತಹ ಅನ್ಯ ರಾಷ್ಟ್ರೀಯರ ಆಳ್ವಿಕೆ ನಡೆದು ಹೋಗಿತ್ತು ಬಿಜಾಪುರದಲ್ಲಿ. ಆದರೂ ಇಲ್ಲಿನ ಜನ ಅದೆಲ್ಲವನ್ನ ಮೆಟ್ಟಿ ನಿಂತು ಈ ನೆಲದ ಸಂಸ್ಕೃತಿ, ಈ ನೆಲದ ಆಚಾರ, ಈ ನೆಲದ ವಿಚಾರ ಇವ್ಯಾವುದನ್ನೂ ಸಹ ಬಿಟ್ಟುಕೊಡದೆ ತಮ್ಮತನವನ್ನ ಉಳಿಸಿಕೊಂಡು ಎಷ್ಟೇ ಶತ್ರುಗಳು ನಮ್ಮ ಮೇಲೆ ಏರಿ ಬರಲಿ, ಎಷ್ಟೇ ದೇವರುಗಳನ್ನ ಹೊಡೆದು ಉರುಳಿಸಿರಲಿ, ಆದರೆ ಮನದೊಳಗಿನ ದೇವರ ಮೂಲಕ ಭಾರತದ ಸಂಸ್ಕೃತಿಯನ್ನ, ಬಿಜಾಪುರದ ಸಂಸ್ಕೃತಿಯನ್ನ ನಾವು ಯಾವತ್ತಿಗೂ ಸಹ ಬಿಟ್ಟು ಕೊಡುವುದಿಲ್ಲ ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ಇವತ್ತಿಗೂ ಸಹ ಆ ಎಲ್ಲ ಆಚಾರಗಳನ್ನ, ವಿಚಾರಗಳನ್ನ ಅನುಸರಣೆ ಮಾಡಿಕೊಂಡು, ಅನುಕರಣೆ ಮಾಡಿಕೊಂಡು ಅದನ್ನು ಮುಂದಿನ ಪೀಳಿಗೆಗೆ ಕೊಡುವಂತಹ ಕೆಲಸವನ್ನ ಮಾಡುತ್ತಾ ಇದ್ದೀರಾ. ಅಂತಹ ಅದ್ಭುತವಾದಂತಹ, ಯಾವತ್ತೂ ವಿಜಯವನ್ನೇ ಸಾಧಿಸಿದಂತಹ ವಿಜಯಪುರದ ಎಲ್ಲ ಬಂಧುಗಳಿಗೆ ಮತ್ತೊಂದು ಬಾರಿ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಏನೋ ಒಂದು ಆಲೋಚನೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಬಹುಶಃ ಸುಮಾರು ದಿವಸಗಳಿಂದ ನಿಮಗೆ ಪ್ರವಚನವನ್ನ ಮಾಡುವಂತಹ ಕೆಲಸವನ್ನ ಮ್ಯಾನೇಜ್ಮೆಂಟ್ ಟ್ರಸ್ಟ್ ನಡೆಸಿಕೊಂಡು ಬಂದಿದೆ. ಆದರೆ ಆಲೋಚನೆ ಮಾಡಿ, ನಮ್ಮ ದೇಶಕ್ಕೆ ಜಗತ್ತಿನ ಜನ ಭಾರತ ಅಂತ ಹೇಳಿ ಕರೆದದ್ದು ಯಾಕೆ ಅಂತ ಹೇಳಿದ್ರೆ, ಜಗತ್ತಿನ ಯಾವ ರಾಷ್ಟ್ರದಲ್ಲಿಯೂ ಸಹ ಬಟ್ಟೆಯನ್ನ ಉಡುವುದು ಹೇಗೆ ಅಂತ ಹೇಳಿ ಗೊತ್ತಿಲ್ಲದೆ ಇದ್ದಂತಹ ಒಂದು ಕಾಲ ಇತ್ತು. ಅದನ್ನ ಅನಾಗರಿಕತೆಯ ಕಾಲ ಅಂತ ಕರೀತೇವೆ. ಓದ್ಲಿಕ್ಕೆ ಗೊತ್ತಿಲ್ಲ, ಬರೀಲಿಕ್ಕೆ ಗೊತ್ತಿಲ್ಲ, ಸಮಾಜದಲ್ಲಿ ಬದುಕುವುದು ಹೇಗೆ ಅಂತ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಇಡೀ ಜಗತ್ತು ಇರಬೇಕಾಗಿದ್ರೆ ನನ್ನ ದೇಶದಲ್ಲಿ ಒಬ್ಬ ಕಾವಿಯನ್ನ ತೊಟ್ಟಂತಹ ಸಂತ ಯಾವುದೋ ಒಂದು ಮರದ ಅಡಿಯಲ್ಲಿ ಕುಳಿತುಕೊಂಡು ಜಗತ್ತಿಗೆ ಹೇಳುತ್ತಾನೆ, ಭಾರತಕ್ಕೆ ನೀವೆಲ್ಲರೂ ಸಹ ಬನ್ನಿ, ಭಾರತದ ಜನರು ನಾಗರಿಕತೆಯಲ್ಲಿ ಅದಾಗಲೇ ಮುಂದುವರೆದಿದ್ದೇವೆ, ನನ್ನ ದೇಶವನ್ನ ಭಾರತ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಜಗತ್ತಿನ ಜನರು ಅಂಧಕಾರದಲ್ಲಿ, ಕತ್ತಲೆಯಲ್ಲಿ, ಅನಾಗರಿಕತೆಯಲ್ಲಿ ಮುಳುಗಿರಬೇಕಾಗಿದ್ರೆ, ಯಾವುದು ಆಚಾರ, ಯಾವುದು ವಿಚಾರ, ಯಾವುದು ಸಂಸ್ಕೃತಿ, ಯಾವುದು ಸಂಪ್ರದಾಯ ಅನ್ನುವಂತಹ ಆಲೋಚನೆಗಳು ಇಲ್ಲದೆ ಇರಬೇಕಾಗಿದ್ರೆ, ಜಗತ್ತಿನ ಜನರಿಗೆ ಸಂಸ್ಕೃತಿಯ ಮೂಲಕ, ನಂಬಿಕೆಗಳ ಮೂಲಕ ಅತಿ ಅದ್ಭುತವಾದಂತಹ ಪಾಠವನ್ನ ಹೇಳಿಕೊಡುವಂತಹ ಜ್ಞಾನದಾತೆ ತಾಯಿ ಭಾರತಿ ಅನ್ನುವಂತಹ ಕಾರಣಕ್ಕಾಗಿ, ಜಗತ್ತಿಗೆ ಬೆಳಕನ್ನ ಕೊಡುವಂತಹ ರಾಷ್ಟ್ರ ನನ್ನದು ಅನ್ನುವಂತಹ ಅರ್ಥಕ್ಕಾಗಿ ನನ್ನ ದೇಶವನ್ನ ಭಾರತ ಅಂತ ಹೇಳಿ ಕರೀತೇವೆ. ಜ್ಞಾನದ ಬೆಳಕನ್ನ ಜಗತ್ತಿಗೆ ಕೊಡುವಂತಹ ನಮ್ಮ ದೇಶವನ್ನ ನಾವು ಭಾರತ ಅಂತ ಕರೀತೇವೆ. ಅಂತಹ ಭಾರತದಲ್ಲಿ ಹುಟ್ಟಿರುವಂತಹ ನಮ್ಮೆಲ್ಲರನ್ನೂ ಸಹ ಭಾರತೀಯರು ಅಂತ ಕರೀತೇವೆ. ಅದಕ್ಕಾಗಿ ಭಾರತದಲ್ಲಿ ನಮ್ಮ ನಂಬಿಕೆ ಏನು ಅಂತ ಹೇಳಿದ್ರೆ, ನನ್ನ ಮನೆಯ ಒಳಗಡೆ ನಾನೊಬ್ಬ ಬ್ರಾಹ್ಮಣ, ನಿಮ್ಮ ನಿಮ್ಮ ಮನೆಯ ಒಳಗಡೆ ನೀವು ವೀರಶೈವರಿರಬಹುದು, ಲಿಂಗಾಯತರಿರಬಹುದು, ತಾಂಡಾ ಜನ ಇರಬಹುದು, ಬುಡಕಟ್ಟು ಜನ ಇರಬಹುದು, ನಿಮ್ಮ ನಿಮ್ಮ ಮನೆಯ ಒಳಗಡೆ ನಮ್ಮ ನಮ್ಮ ಜಾತಿ, ನಮ್ಮ ನಮ್ಮ ಮತ, ನಮ್ಮ ನಮ್ಮ ಪಂಥ. ಭಾರತದ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನನ್ನ ಮನೆಯ ಒಳಗಡೆ ನಾನು ಯಾವ ದೇವರನ್ನ ಬೇಕಿದ್ರೂ ಪೂಜನೆ ಮಾಡಲಿ, ಅರ್ಚನೆ ಮಾಡಲಿ, ಆದರೆ ಮನೆಯ ಹೊಸಿಲಿನಿಂದ ನಾನು ಹೊರಗಡೆ ಕಾಲನ್ನ ಇಡಬೇಕಾಗಿದ್ರೆ ನಾನೆಲ್ಲೂ ಕೂಡ ನಾನೊಬ್ಬ ಬ್ರಾಹ್ಮಣ ಅನ್ನುವಂತಹ ಐಡೆಂಟಿಟಿಯನ್ನ ಹೇಳಿಕೊಳ್ಳುವುದರ ಬದಲು ಮೊದಲಿಗೆ ನಾನು ಹೇಳುವಂತಹದ್ದೇನು ಅಂತ ಹೇಳಿದ್ರೆ, ಭಾರತದ ನೆಲದಲ್ಲಿ ಹುಟ್ಟಿರುವಂತಹ ನಾನು ಮೊದಲಿಗೆ ಭಾರತೀಯ ಅನ್ನುವಂತಹ ಆಲೋಚನೆ. ಜಗತ್ತಿನ ಯಾವ ದೇಶದಲ್ಲಿಯೂ ಸಹ ಇದಿಲ್ಲ. ಜಗತ್ತಿನ ಎಲ್ಲ ಜನರು ಸಹ ನನ್ನನ್ನ ಆ ಮತದವನು, ಈ ಮತದವನು, ಇನ್ನೊಂದು ಪಂಥದವನು, ಮತ್ತೊಂದು ಪಂಥದವನು ಅಂತ ಹೇಳಿದ್ರೆ ನಾವುಗಳು ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತೇವೆ, ಆಚಾರ ವಿಚಾರಗಳು ಮನೆಯ ಒಳಗಡೆ, ಮನೆಯಿಂದ ಕಾಲಿಟ್ಟ ಕೂಡಲೇ ಅದು ಎಲ್ಲವನ್ನೂ ಸಹ ಪಕ್ಕಕ್ಕಿಡುತ್ತೇವೆ. ಭಾರತೀಯ ಅನ್ನುವಂತಹ ನೆಲೆಯಲ್ಲಿ, ಭಾರತೀಯ ಅನ್ನುವಂತಹ ಆಲೋಚನೆಯನ್ನ ಮಾಡಿಕೊಂಡು ನಾವೆಲ್ಲರೂ ತಾಯಿ ಭಾರತೀಯ ಮಕ್ಕಳು ಅಂತ ಹೇಳಿಕೊಂಡು ಎಲ್ಲ ಭೇದ ಭಾವವನ್ನ ಮರೆತು ತಾಯಿ ಭಾರತೀಯ ಅರ್ಚನೆಯನ್ನ ಮಾಡಿಕೊಂಡು ಇರುವುದೊಬ್ಬಳೆ ದೇವಿ, ಅದು ತಾಯಿ ಭಾರತಿ ಅನ್ನುವಂತಹ ಕಲ್ಪನೆಯನ್ನ ಮಾಡುವಂತ
ಇರುವಂತಹ, ಜಗತ್ತಿನಲ್ಲಿ ಇರುವಂತಹ ಯಾವುದಾದ್ರೂ ಒಂದು ರಾಷ್ಟ್ರ ತನ್ನ ನೆಲವನ್ನ ತಾಯಿ ಅಂತ ಭಾವಿಸುವಂತಹ ರಾಷ್ಟ್ರ ಇದೆ ಅಂತಾದ್ರೆ ಅದು ನಮ್ಮ ಭಾರತ ಮಾತ್ರ. ಯಾವುದೋ ಒಬ್ಬ ಹುಡುಗನಿಗೆ ತನ್ನ ಮತದ ಗ್ರಂಥವನ್ನ ಓದಬೇಕಾಗಿದ್ರೆ ಸ್ವರ್ಗ ಅಂದ್ರೆ ಹೇಗಿರ್ತದೆ ಅನ್ನುವಂತಹ ಒಂದು ಕಲ್ಪನೆ ಬಂತಂತೆ. ಆ ಹುಡುಗ ತನ್ನ ಗ್ರಂಥವನ್ನ ಓದ್ತಾ 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 ಹೋಗಬೇಕಾಗಿದ್ರೆ ಸ್ವರ್ಗದಲ್ಲಿ ರಂಭೆ ಊರ್ವಶಿ ಮೇನಕಿಯರಿರ್ತಾರೆ, ಸ್ವರ್ಗದಲ್ಲಿ ಕನ್ಯೆಯರಿರ್ತಾರೆ, ಸ್ವರ್ಗದಲ್ಲಿ ಕೇಳಿದ್ದನ್ನ ಕೊಡುವಂತಹ ದೇವತೆಗಳು ಇರ್ತಾರೆ ಅಂತ ಹೇಳ್ಕೊಂಡು ಅವರ ಧರ್ಮಗುರುಗಳು ಹೇಳ್ತಾರಂತೆ. ಇವತ್ತು ಸಹ ನಮಗೆ ಹಾಗೆ ಅಲ್ವಾ? ಶಾಲೆಗೆ ಹೋದರೆ ಓದಬೇಕು, ಬರೀಬೇಕು, PUC ಮಾಡಬೇಕು, ಡಿಗ್ರಿ ಮಾಡಬೇಕು, ಆನಂತರ ಜಾಬ್ ಮಾಡಬೇಕು, ಜಾಬ್ ಸಿಗ್ಲಿಲ್ಲ ಅಂತಾದ್ರೆ ಎಲ್ಲೋ ಗದ್ದೆಯಲ್ಲಿ ಉತ್ಕೊಂಡು ಕೆಲಸ ಮಾಡಬೇಕು. ನಮ್ಮ ಹತ್ರ ಯಾರಾದ್ರೂ ಬಂದು ನೀನ್ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಕೇಳಬೇಕಾಗಿದ್ರೆ ನಾವು ನೇರವಾಗಿ ಟಿಕೆಟ್ ಅನ್ನ ಕೇಳುತ್ತೇವೆ. ಯಾಕೆ ಅಂತ ಹೇಳಿದ್ರೆ ಓದಬೇಕು ಅಂತಿಲ್ಲ, ಬರಿಬೇಕು ಅಂತಿಲ್ಲ. ಕಾಫಿ ಬೇಕು ಅಂತ ಹೇಳಿದ್ರೆ 1 ಮಿನಿಟ್ ಒಳಗಡೆ ಕಾಫಿ ಬಂದು ಬಿದ್ದಾಯ್ತು. ಜ್ಯೂಸ್ ಬೇಕು ಅಂತ ಹೇಳಿದ್ರೆ ಅರ್ಧ ಸೆಕೆಂಡ್ ಒಳಗಡೆ ಜ್ಯೂಸ್ ಬರುತ್ತೆ ಅಂತ ಹೇಳ್ಕೊಂಡು ಧರ್ಮಗ್ರಂಥವನ್ನ ಬರೆದವ್ರು ಹೇಳ್ತಾರೆ. ಆ ಹುಡುಗನಿಗೂ ಸಹ ಅದೇ ತರ ಅನ್ನಿಸ್ತದಂತೆ. ಆಹಾ, ಸ್ವರ್ಗದಲ್ಲಿದ್ರೆ ಅದು ಎಷ್ಟು ಆನಂದ. ಕೆಲಸ ಮಾಡಬೇಕು ಅಂತಿಲ್ಲ, ಪ್ರತಿನಿತ್ಯ ಅಮ್ಮನ ಬೈಗುಳ ಕೇಳಬೇಕು ಅಂತಿಲ್ಲ, ದುಡಿಲಿಕ್ಕೆ ಹೋಗಬೇಕು ಅಂತಿಲ್ಲ, ಆರಾಮದ ಜೀವನ ನಮಗೂ ಬೇಕು ಅಂತ ಅನ್ನಿಸ್ತದೆ ಅಲ್ವಾ? ಆ ಬಿಸಿಲಿಗೆ ಹೊಲವನ್ನ ಉತ್ತು ಬಿತ್ತು ಅದರಿಂದ ಬೆಳೆ ತೆಗೆದು ಆ ಹುಡುಗನಿಗೆ ಅನ್ನಿಸ್ತದಂತೆ, ಸ್ವರ್ಗದಲ್ಲಿ ಇಷ್ಟೆಲ್ಲ ಇದೆ ಅಂತಾದ್ರೆ ನಾನು ಸ್ವರ್ಗವನ್ನ ನೋಡ್ಬೇಕಲ್ವಾ ಅಂತ. ಸರಿ, ಯಾವ ಧರ್ಮಗುರುಗಳು ಅವನಿಗೆ ಹೇಳಿದ್ರಾಯ್ತೋ ಸ್ವರ್ಗ ಅಂತ ಹೇಳಿ ಒಂದಿದೆ ಅಂತ, ಸ್ವರ್ಗ ಎಲ್ಲಿದೆ ಅಂತ ಹುಡುಕಿಕೊಂಡು ಹೋಗಬೇಕು ಅಂತ ಅನ್ನಿಸ್ತದೆ. ನೇರವಾಗಿ ಆ ಗುರುಗಳ ಹತ್ರ ಹೋಗಿ ಕೇಳ್ತಾನೆ, ನೀವು ಸ್ವರ್ಗ 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 ಅಂತ ಹೇಳ್ತೀರಲ್ವಾ, ನನಗೆ ಬದುಕಿರುವಾಗ ಸ್ವರ್ಗವನ್ನ ನೋಡಬೇಕು, ಸ್ವರ್ಗದ ಅಡ್ರೆಸ್ ಕೊಡಿ ಅಂತ. ಪಕ್ಕದಲ್ಲೆಲ್ಲೋ ಬಿಜಾಪುರದಲ್ಲೆಲ್ಲಾದ್ರೂ ಮನೆ ಇರ್ತಾ ಇದ್ರೆ ಒಂದು ಅಡ್ರೆಸ್ ಕೊಡಬಹುದು, ದೂರದ ಉಡುಪಿಯಲ್ಲಿದ್ರೆ ಒಂದು ಅಡ್ರೆಸ್ ಕೊಡಬಹುದು. ಸ್ವರ್ಗದ ಅಡ್ರೆಸ್ ಕೊಡಿ ಅಂತ ಹೇಳಿದ್ರೆ ಹೇಗ್ ತಾನೇ ಕೊಡ್ಲಿಕ್ಕೆ ಸಾಧ್ಯ? ಗುರುಗಳು ಹೇಳುತ್ತಾರೆ, ನಾನು ಸ್ವರ್ಗವನ್ನ ನೋಡ್ಲಿಲ್ಲ ಅಪ್ಪ, ನನ್ನ ಗುರುಗಳು ನನಗೆ ಹೇಳಿದ್ರು ಸ್ವರ್ಗದಲ್ಲಿ ಇಂಥದ್ದೆಲ್ಲ ಇದೆ ಅಂತ ಹೇಳಿ, ಅದನ್ನ ನಾನು ನಿನಗೆ ಹೇಳುತ್ತಾ ಇದ್ದೇನೆ ಅಂತ. ಹುಡುಗನಿಗೆ ತುಂಬಾ ಬೇಜಾರಾಯ್ತು. ಆದ್ರೆ ಆ ಹುಡುಗ ಅಲ್ಲಿಗೆ ಬಿಡ್ಲಿಲ್ಲ. ಸ್ವರ್ಗವನ್ನ ನೋಡ್ಬೇಕು 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 ಅಂತ ಅನ್ನಿಸ್ತದೆ. ಸ್ವರ್ಗ ಸಿಕ್ಕಿದವ್ರ ಹತ್ರ ಎಲ್ಲ ಕೇಳುತ್ತಾನೆ, ಸ್ವರ್ಗ ಎಲ್ಲಿದೆ ಸ್ವರ್ಗ ಎಲ್ಲಿದೆ ಸ್ವರ್ಗ ಎಲ್ಲಿದೆ ಅಂತ. ಒಂದಷ್ಟು ಜನ ಹೇಳುತ್ತಾರೆ ಇವನಿಗೆ ಹುಚ್ಚಿಡಿದಿದೆ, ಇನ್ನೊಂದಷ್ಟು ಜನ ಹೇಳ್ತಾರೆ ಸ್ವರ್ಗವನ್ನ ಕಂಡವರಿಲ್ಲ, ಸ್ವರ್ಗವನ್ನ ನೋಡಬೇಕು ಅಂತ ಹೇಳಿದ್ರೆ ಸತ್ತು ಹೋಗಬೇಕು. ಹುಡುಗನಿಗೆ ಸತ್ತೋಗ್ಲಿಕ್ಕೆ ಮನ್ಸಿಲ್ಲ. ಸರಿ, ಹಾಗೆ ಅಲೆದಾಡ್ತಾ 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 ಇರಬೇಕಾಗಿದ್ರೆ ಎಲ್ಲೋ ಒಬ್ಬ ವಯಸ್ಸಾದಂತಹ ವ್ಯಕ್ತಿ ಸಿಗ್ತಾರಂತೆ. ಈ ಹುಡುಗನಿಗೆ ಆ ವ್ಯಕ್ತಿಯನ್ನ ನೋಡ್ಬೇಕಾಗಿದ್ರೆ ಆ ವ್ಯಕ್ತಿಯ ಹತ್ರ ಏನೋ ಒಂದು ಶಕ್ತಿ ಇದೆ ಅಂತ ಅನ್ನಿಸ್ತದೆ. ಕೇಳ್ತಾನಂತೆ, ಅಜ್ಜ ಸ್ವರ್ಗವನ್ನ ನೋಡಬೇಕು ಅಂತಿದ್ದೇನೆ, ಸ್ವರ್ಗಕ್ಕೊಂದು ಅಡ್ರೆಸ್ ಕೊಡ್ತೀಯಾ ಅಂತ. ಪಾಪ ಆ ಅಜ್ಜನಿಗೆ ಸ್ವರ್ಗದ ಅಡ್ರೆಸ್ ಗೊತ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ಅಜ್ಜ ಒಂದು ಅಡ್ರೆಸ್ ಕೊಡ್ತಾನೆ. ನೋಡಪ್ಪ ಮಗು, ನೀನ್ ಹೀಗೆ ಮುಂದಕ್ಕೆ ಹೋಗು, ಒಂದು ಪರ್ವತ ಸಿಗತ್ತೆ, ಆ ಪರ್ವತವನ್ನ ಏರು, ಆ ಪರ್ವತವನ್ನ ಇಳಿ, ನೀನ್ ಯಾವ ಧರ್ಮಗ್ರಂಥದಲ್ಲಿ ಓದಿದ್ದೀಯಲ್ವಾ ಸ್ವರ್ಗ ಅಂತ ಹೇಳಿದ್ರೆ ಹೇಗಿರತ್ತೆ ಅಂತ, ಅಂತಹ ಸ್ವರ್ಗ ನಿನಗೆ ಕಾಣ್ಲಿಕ್ಕೆ ಸಿಗತ್ತೆ ಅಂತ. ಈ ಹುಡುಗನಿಗೆ ಭಾರಿ ಖುಷಿ ಆಯ್ತು. ಮನೆಗೆ ಹೋಗ್ತಾನೆ, ಬುತ್ತಿ ಕಟ್ಕೊಳ್ತಾನೆ, ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ ನಾನು ಸ್ವರ್ಗಕ್ಕೆ ಹೋಗ್ತಾ ಇದ್ದೇನೆ, ಆಶೀರ್ವಾದ ಮಾಡು ಅಂತ ಹೇಳ್ಕೊಂಡು ಉದ್ದಕ್ಕೆ ನಡ್ಕೊಂಡು ಹೋಗ್ತಾ 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 ಇರ್ತಾನೆ. ಎಷ್ಟು ದೂರ ಹೋದ್ರೂ ಸ್ವರ್ಗ ಸಿಗ್ಲಿಲ್ಲ. ದೂರದಲ್ಲೊಂದು ಬೆಟ್ಟ ಸಿಕ್ಕಿತು, ಕೈಯಲ್ಲಿದ್ದಂತಹ ಬುತ್ತಿ ಖಾಲಿ ಆಗಿತ್ತು. ಬೆಟ್ಟ ಹತ್ತಬೇಕು, ಸ್ವರ್ಗ ನೋಡಬೇಕು, ಬೆಟ್ಟ ಹತ್ತುತ್ತಾನೆ. ಬೆಟ್ಟ ಇಳಿಬೇಕಾಗಿದ್ರೆ ಅವನಿಗೆ ಸುಸ್ತಲ್ಲಿ ಸಾಕಾಗಿ ಹೋಗ್ತದೆ, ಉಸಿರು ತೆಗಿಲಿಕ್ಕಾಗಲಿಲ್ಲ, ಬಾಯಾರ್ತಾ ಇದೆ, ತಲೆ ತಿರುಗಿದ ಹಾಗೆ ಆಗ್ತಾ ಇದೆ. ಒಂದು ವೇಳೆ ಇನ್ನನಗೆ ನೀರು ಸಿಗ್ಲಿಲ್ಲ ಅಂತಾದರೆ ನಾನು ಸತ್ತೋಗುವುದಂತೂ ಗ್ಯಾರಂಟಿ ಅಂತ ಅನ್ನಿಸ್ಕೊಂಡು ಅವನಿಗೆ ಅನ್ನಿಸ್ತದಂತೆ, ಉಸಿರು ಇರುವಾಗ ಸ್ವರ್ಗವನ್ನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು, ಆದ್ರೆ ಬಹುಶಃ ಈಗ ನಾನು ಸತ್ತ ನಂತರ ಸ್ವರ್ಗವನ್ನ ನೋಡುತ್ತೇನೆ ಅಂತ. ಆ ಹುಡುಗನಿಗೆ ಬೇಜಾರಾಗ್ತದೆ. ಇಳಿತಾ 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 ಹೋಗ್ಬೇಕಾಗಿದ್ರೆ ದೂರದಲ್ಲಿ ಒಂದು ಮನೆಯಲ್ಲಿ ಒಬ್ಬ ಹೆಣ್ಣು ಮಗಳು ಅಂಗಳವನ್ನ ಗುಡಿಸ್ತಾ ಇರ್ತಾಳಂತೆ. ಸರಿ, ಈ ಹುಡುಗನಿಗೆ ಬಾಯಾರಿಕೆ ಆಗ್ತಾ ಇತ್ತು. ಆ ಅಮ್ಮನ ಹತ್ರ ಏನಾದ್ರೂ ಕೇಳಿದ್ರೆ ಸಿಗಬಹುದು ಅಂತ ಹೇಳ್ಕೊಂಡು ಆಲೋಚನೆ ಮಾಡ್ತಾನೆ. ಆದರೆ ಅವನು ಸ್ವರ್ಗದ ಅಡ್ರೆಸ್ ಕೇಳಬೇಕಾಗಿದ್ರೆ ಅಜ್ಜ ಹೇಳಿರ್ತಾನಂತೆ, ನೋಡು ಮಗ, ನಿನಗೆ ಯಾವ ಸ್ವರ್ಗದ ಅಡ್ರೆಸ್ ಅನ್ನ ನಾನು ಕೊಡ್ತಾ ಇದ್ದೇನೆ, ಆ ಸ್ವರ್ಗದಲ್ಲಿ ಮಾಟ ಮಂತ್ರ ಮಾಡ್ತಾರೆ.
ಆ ಊರ್ನಲ್ಲಿ ನೀನೇನಾದ್ರೂ ತಿನ್ನಬೇಕು ಅಂತಾದ್ರೆ, ನೀನೇನಾದ್ರೂ ಕುಡಿಬೇಕು ಅಂತಾದ್ರೆ ತುಂಬಾ ಆಲೋಚನೆ ಮಾಡು. ಯಾಕೆ ಅಂತ ಹೇಳಿದ್ರೆ ನೀನ್ ಎಲ್ಲೋ ಒಂದು ದೂರದಿಂದ ಬಂದಿದ್ದಿ ಅಂತ ಗೊತ್ತಾದ್ರೆ ನಿನ್ನನ್ನ ಮಂತ್ರ ಹಾಕಿಬಿಟ್ಟು, ಮಾಟ ಹಾಕಿಬಿಟ್ಟು ಕೊಲ್ತಾರೆ ಅಂತ ಒಂದು ಮಾತನ್ನ ಕೂಡ ಹೇಳಿದ್ನಂತೆ. ಈ ಹುಡುಗನಿಗೆ ಬಾಯಾರಿಕೆ ಆಗ್ತಾ ಇದೆ. ಒಂದು ಮನೆಯಲ್ಲಿ ಹೊರಗಡೆ ಅಮ್ಮ ಇದ್ದಾಳೆ, ಕೇಳಬೇಕೋ ಬೇಡವೋ ಗೊತ್ತಾಗ್ತಾ ಇಲ್ಲ. ಆದ್ರೆ ಈ ಹುಡುಗ ನೇರವಾಗಿ ಅಮ್ಮನ ಹತ್ರ ಹೋಗಿ ಕೇಳ್ತಾನಂತೆ, ಅಮ್ಮ ನಂಗೆ ತುಂಬಾ ಸುಸ್ತಾಗ್ತಾ ಇದೆ, ಬಾಯಾರಿಕೆ ಆಗ್ತಾ ಇದೆ, ಏನಾದ್ರೂ ತಂದು ಕೊಡ್ತೀಯಾ, ನನಗೊಂದು ಲೋಟ ನೀರು ಬೇಕು ಅಂತ. ಆ ತಾಯಿ ಬಹುಶಃ ಬಿಜಾಪುರದ ಮನೆಯ ತಾಯಿಯ ಹಾಗೆ ಇದ್ದಂತಹ ತಾಯಿ, ನಮ್ಮ ಇಂಡಿಯಾ ಮನೆಯ ತಾಯಿಯಂತಹ ತಾಯಿ. ಬೆಳಗ್ಗೆ ಬೆಳಗ್ಗೆ ಒಬ್ಬ ಪುಟ್ಟ ಹುಡುಗ ಬಂದು ನೀರು ಬೇಕು ಅಂತ ಕೇಳಿದ್ರೆ ಯಾವ ತಾಯಿ ತಾನೇ ಬಿಸಿನೀರು ತಂದು ಕೊಡ್ತಾಳೆ? ಆ ಅಮ್ಮ ಒಳಗಡೆ ಹೋಗಿ ಆಗ ತಾನೇ ಕರೆದಂತಹ ಹಾಲಿರುತ್ತೆ, ಆ ಹಾಲನ್ನ ತಂದು ಕೊಡ್ತಾಳೆ. ಈ ಹುಡುಗನಿಗೆ ಆಶ್ಚರ್ಯ ಆಯ್ತು. ಅವನ ಊರಲ್ಲಿ ನೀರು ಅಂತ ಕೇಳಬೇಕಾಗಿದ್ರೆ ಬಣ್ಣ ಇಲ್ಲದೆ ಇರುವಂತಹ ಒಂದು ವಸ್ತುವನ್ನ ತಂದು ಕೊಡ್ತಾರೆ. ಆದ್ರೆ ಈ ಊರಲ್ಲಿ ಅಮ್ಮನ ಹತ್ರ ನೀರ್ ಕೇಳಬೇಕಾಗಿದ್ರೆ ಬಣ್ಣದ ಒಂದು ವಸ್ತುವನ್ನ ತಂದ್ಕೊಟ್ಟಿದ್ದಾಳೆ. ಅಜ್ಜ ಹೇಳಿದ್ದಾನೆ ಮಾಟ ಮಂತ್ರ ಅಂತ ಹೇಳ್ಕೊಂಡು. ಈ ಹುಡುಗನಿಗೆ ಹೆದರಿಕೆ ಆರಂಭ ಆಯ್ತು. ಅಲ್ಲಮ್ಮ, ನನಗೆ ಬೇಕಿರೋದು ನೀರು ಅಂತ ಹೇಳ್ತಾಳೆ. ಚಳಿ ಸಮಯ, ಆ ಹುಡುಗ ಹಾಲನ್ನ ಬೇಡ ಅಂತ ಹೇಳ್ತಾನೆ. ಅಮ್ಮನಿಗೆ ತಡೀಲಿಕ್ಕಾಗ್ಲಿಲ್ಲ. ಒಳಗಡೆ ಹೋಗಿಬಿಟ್ಟು ಕಾಳು ಮೆಣಸಿನ ಪಾನಕವನ್ನ ಮಾಡ್ಕೊಂಡು ಬರ್ತಾಳೆ. ಬಿಸಿ ಬಿಸಿ ಪಾನಕವನ್ನ ತಂದು ಹೊರಗಡೆ ತಂದು ಕೊಡ್ತಾಳೆ. ಈ ಹುಡುಗನಿಗೆ 100% ಕನ್ಫರ್ಮ್ ಆಯ್ತು, ಈ ಭಾರತದ ಅಮ್ಮ ನನಗೆ ಮಾಟ ಮಾಡ್ತಾ ಇದ್ದಾಳೆ. ಯಾಕೆ ಅಂತ ಹೇಳಿದ್ರೆ ನೀರನ್ನ ಕೇಳಿದೆ, ಬಿಳಿ ಬಣ್ಣದ ವಸ್ತುವನ್ನ ತಂದ್ಕೊಟ್ಲು. ಎರಡನೇ ಬಾರಿ ನೀರನ್ನ ಕೇಳಿದೆ, ಎರಡನೇ ಬಾರಿ ಕಪ್ಪು ಬಣ್ಣದ ವಸ್ತುವನ್ನ ತಂದ್ಕೊಟ್ಲು. ಈ ಅಮ್ಮನ ಹತ್ರ ಅವನು ಹೇಳ್ತಾನಂತೆ, ಅಮ್ಮ ದಯವಿಟ್ಟು ನನಗೆ ನೀರನ್ನ ತಂದು ಕೊಡಿ, ನಾನು ಸತ್ತು ಹೋಗ್ತಾ ಇದ್ದೇನೆ, ನೀರು ಕೊಡಿ ಅಂತ. ಅಮ್ಮ ಒಳಗಡೆ ಹೋಗಿ ನೀರನ್ನ ತಂದು ಕೊಡ್ತಾಳೆ. ಈ ಹುಡುಗನಿಗೆ ಡೌಟ್ ಬಂತು, ಆದ್ರೆ ಬಾಯಾರಿಕೆ ಆಗ್ತಾ ಇತ್ತು. ಆತ ನೀರನ್ನ ಕುಡಿದು ಬಿಟ್ಟು ಕೇಳಿದ ಅಂತೆ, ಅಲ್ಲ ಅಮ್ಮ, ನೀನಿರುವಂತಹದ್ದು ಜೋಪಡಿಯ ಮನೆಯಲ್ಲಿ, ಅದಕ್ಕೊಂದು ಸರಿಗಟ್ಟು ಹಂಚೂ ಇಲ್ಲ, ಗೋಡೆಗಳೂ ಇಲ್ಲ, ಬಡತನದಲ್ಲಿ ನೀನ್ ಬೇಯ್ತಾ ಇದ್ದಿ. ನಾನು ನೀರನ್ನ ಕೇಳಬೇಕಾಗಿದ್ರೆ ನೀನ್ ಯಾಕೆ ಯಾವ್ದ್ಯಾವ್ದೋ ಎಲ್ಲ ಬಣ್ಣ ಬಣ್ಣದ ವಸ್ತುವನ್ನ ತಂದ್ಕೊಟ್ಟಿ ಅಂತ ಕೇಳಬೇಕಾಗಿದ್ರೆ ಆ ಅಮ್ಮ ಹೇಳ್ತಾಳಂತೆ, ಮಗು, ನೀನ್ ಯಾವ ಊರಿಂದ ಬಂದಿದ್ದಿ ನನಗೆ ಗೊತ್ತಿಲ್ಲ. ನನ್ನ ಮನೆಯಲ್ಲಿ ಬಡತನ ಇದೆ ನಿಜ, ಆದರೆ ನೀನ್ ಯಾವುದೋ ಬೇರೆ ದೇಶದಿಂದ ಒಂದು ವೇಳೆ ನನ್ನ ಮನೆಗೆ ಬಂದಿದ್ದಿ ಅಂತಾದರೆ ನನ್ನಮ್ಮ ನನಗೆ ಹೇಳಿಕೊಟ್ಟಿದ್ದಾಳೆ. ಏನನ್ನ ಹೇಳಿಕೊಟ್ಟಿದ್ದಾಳೆ ಅಂತ ಹೇಳಿದ್ರೆ, ಮಗು, ನಿನ್ನ ಮನೆಗೆ ಯಾರಾದ್ರೂ ಹಸಿವು ಅಂತ ಹೇಳಿಕೊಂಡು ಬಂದರೆ, ನೀರನ್ನ ಕೇಳಿಕೊಂಡು ಬಂದರೆ, ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿಕೊಂಡು ತಟ್ಟೆಯನ್ನ ಹಿಡಿದುಕೊಂಡು ಬಂದರೆ, ತಟ್ಟೆಯನ್ನ ಹಿಡಿದುಕೊಂಡು ಬಂದಾಗ ನಿನ್ನೆ ಉಳಿದಂತಹ ರಾಗಿ ಮುದ್ದೆಯನ್ನ, ಜೋಳದ ರೊಟ್ಟಿಯನ್ನ ಹಾಕಬೇಡ, ನಿನ್ನೆಯದ್ದನ್ನ ನೀನು ತಿಂದು ಇವತ್ತು ಬೆಳಗ್ಗಿದ್ದನ್ನ ಆ ಭಿಕ್ಷಾ ಪಾತ್ರೆಗೆ ಹಾಕಬೇಕು. ನಿನ್ನ ಮನೆಯ ಮಗುವಿಗೆ ಹಾಲನ್ನ ಕೊಡುವುದಕ್ಕೆ ನಿನಗೆ ತಾಕತ್ತಿಲ್ಲದೆ ಇದ್ರೂ ತೊಂದರೆ ಇಲ್ಲ, ಸಾಧ್ಯ ಇಲ್ಲದೆ ಇದ್ರೂ ತೊಂದರೆ ಇಲ್ಲ. ಕರೆದಂತಹ ಹಾಲನ್ನ ಭವತಿ ಭಿಕ್ಷಾಂ ದೇಹಿ ಅಂತ ಹೇಳಿಕೊಂಡು ಭಿಕ್ಷೆಯನ್ನ ಬೇಡಿ ಬಂದಂತಹ ಮಗುವಿಗೆ ನೀನು ಕೊಡು. ಯಾಕೆ ಅಂತ ಹೇಳಿದರೆ, ನಾಳೆ ದಿವಸ ಎಲ್ಲೆಲ್ಲಿ ಯಾವ್ದ್ಯಾವುದೋ ದೇಶದಿಂದ ಬಂದಂತಹ ಜನ ಭಾರತಕ್ಕೆ ಬಂದು ಮರಳಿ ಅವರ ದೇಶಕ್ಕೆ ಹೋದಾಗ ಯಾವೊಬ್ಬ ವಿದೇಶೀಯನೂ ಸಹ ಅವನ ದೇಶಕ್ಕೆ ಹೋಗಿ ಭಾರತ ಅನ್ನುವಂತಹದ್ದು ಬಡತನ ಹೊಂದಿರುವಂತಹ ರಾಷ್ಟ್ರ ಅಂತ ಹೇಳಬಾರದು. ಭಾರತ ಅಂತ ಹೇಳಿದ್ರೆ ಬಡತನ ಇದ್ದರೂ ಸಹ ಮನಸ್ಸು ಬಡಾ ಆಗಿ ಇರುವಂತಹ ರಾಷ್ಟ್ರ ಭಾರತ ಅಂತ ಹೇಳಿಕೊಂಡು ಭಾರತದ ಕುರಿತಾಗಿ ಜಗತ್ತಿನ ಎದುರಿನಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳ್ಕೊಂಡ ಅಮ್ಮ ಹೇಳುತ್ತಾಳೆ. ಎಷ್ಟು ಅದ್ಭುತವಾದಂತಹ ಅಮ್ಮ ಆಕೆ. ಬಹುಶಃ ನನ್ನ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ, ನಿಮ್ಮ ಮೈಯಲ್ಲಿ ಹರಿತಾ ಇರುವಂತಹ ರಕ್ತ ಎಲ್ಲವೂ ಸಹ ಅದೇ ಅಮ್ಮನದ್ದು. ನನ್ನಲ್ಲಿರುವಂತಹ ಸಂಸ್ಕಾರಗಳು, ನಿಮ್ಮಲ್ಲಿರುವಂತಹ ಸಂಸ್ಕಾರಗಳು ಅದೇ ಅಮ್ಮನದ್ದು. ಆದರೆ ಒಂದು ಸರ್ತಿ ಆಲೋಚನೆ ಮಾಡಿ, ಅಂತಹ ಅದ್ಭುತವಾದಂತಹ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಹೊಂದಿರುವಂತಹ ನಮ್ಮ ನಾಡಿನಲ್ಲಿ ಸುಮಾರು 2-3 ತಿಂಗಳುಗಳ ಹಿಂದೆ ಉತ್ತರ ಕರ್ನಾಟಕದ ಒಬ್ಬ ಹುಡುಗಿ, ಶಾಲೆಗೆ ಹೋಗ್ತಾ ಇರುವಂತಹ ಒಬ್ಬ ಹುಡುಗಿ, ಶಾಲೆಯ ಟಾಯ್ಲೆಟ್ಟಿಗೆ ಹೋಗಿ ಡೆಲಿವರಿ ಆದಂತಹ ಒಂದು ನ್ಯೂಸ್ ಅನ್ನ ನಾವೆಲ್ಲರೂ ಕೇಳಿದ್ವಿ.
ಶಾಲೆಗೆ ಹೋಗ್ತಾ ಇದ್ದಂತಹ ಹುಡುಗಿ ಮದುವೆ ಅಂದ್ರೇನು ಅಂತ ಗೊತ್ತಿಲ್ಲ, ಮದುವೆಯ ಆಲೋಚನೆಗಳು ಗೊತ್ತಿಲ್ಲ. ಆಗಾಗ್ಲೇ ಮಾತಾಜಿಯವರು ಹೇಳಿದ ರೀತಿಯಲ್ಲಿ ಪತಿವ್ರತ ಧರ್ಮ ಅಂತ ಹೇಳಿದ್ರೆ ಕಲ್ಪನೆಯೂ ಸಹ ಇಲ್ಲ. ಬೀದಿ ಬೀದಿಯಲ್ಲಿ ಆಟ ಆಡ್ತಾ ಇದ್ದಂತಹ ಒಬ್ಬ ಸಾಮಾನ್ಯ ಹುಡುಗಿ, ಹೈಸ್ಕೂಲಿನ ಹುಡುಗಿ, ಅಪ್ಪ ಅಮ್ಮನಿಗೂ ಗೊತ್ತಾಗದೇ ಇರುವ ರೀತಿಯಲ್ಲಿ ಅನೈತಿಕ ಚಟುವಟಿಕೆಗಳನ್ನ ಮಾಡಿಕೊಂಡು, ಯಾವ ಮಗು ಪರೀಕ್ಷೆಯನ್ನ ಬರೆದು ಅಪ್ಪ ಅಮ್ಮನ ಹೆಸರನ್ನ ಸಮಾಜದ ಎದುರಿನಲ್ಲಿ ಎತ್ತರಕ್ಕೆ ಏರಿಸಬೇಕಾಗಿತ್ತು, ಅದೇ ಮಗು ಡೆಲಿವರಿಯಾಗಿ ಅಪ್ಪ ಅಮ್ಮನನ್ನ ಅಜ್ಜ ಅಜ್ಜಿ ಮಾಡುತ್ತಾಳೆ. ತಾನೇ ತೊಟ್ಟಿಲ ಮಗು, ತಾನೊಂದು ತೊಟ್ಟಿಲನ್ನ ತೂಗುವಂತಹ ಪರಿಸ್ಥಿತಿಗೆ ಇವತ್ತು ನಮ್ಮ ಮನೆ ಮಕ್ಕಳು ಬಂದಿದ್ದಾರೆ ಅಂತಾದರೆ ನಾವು ಕೊಡುವಂತಹ ಸಂಸ್ಕೃತಿ, ನಾವು ಕೊಡುವಂತಹ ಸಂಸ್ಕಾರಗಳು ಎಲ್ಲಿ ಹೋಗಿದೆ ಒಂದು ಸರ್ತಿ ಆಲೋಚನೆ ಮಾಡಬೇಕಲ್ವಾ? ನಮ್ಮ ದೇಶದಲ್ಲಿ ನಾವು ಯಾವತ್ತಾದ್ರೂ ಇಂಥದ್ದನ್ನ ನೋಡಿದ್ದೇವಾ? ನಮ್ಮ ಸಂಸ್ಕೃತಿ, ನಮ್ಮ ಹೆಣ್ಣು ಮಕ್ಕಳು ಅದು ಎಷ್ಟು ಅದ್ಭುತ ಅಂತ ಹೇಳಿದ್ರೆ, ಋತುಮತಿಯಾದಂತಹ ದ್ರೌಪದಿಯನ್ನ ದುಶ್ಯಾಸನ ಎಲ್ಲರ ಎದುರಿನಲ್ಲಿ ವಸ್ತ್ರಾಪಹರಣ ಮಾಡ್ಲಿಕ್ಕೆ ತಗೊಂಡು ಬರ್ಬೇಕಾಗಿದ್ರೆ, ದ್ರೌಪದಿ ಎಲ್ಲರ ಎದುರಿನಲ್ಲಿ ಕೇವಲ ತನ್ನ ಮೈಯನ್ನ ಮುಟ್ಟಿ ತನ್ನ ವಸ್ತ್ರವನ್ನ ಎಳೆದುದಕ್ಕಾಗಿ ಇಡೀ ಕುರುವಂಶವನ್ನ ನಾಶ ಮಾಡುತ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನ ಮಾಡಿ ಒಬ್ಬ ಹೆಣ್ಣು ಮಗಳ ಕೊರಳಿಗೆ ಕೈ ಹಾಕಿದ್ರೆ, ಒಬ್ಬ ಸ್ತ್ರೀಯ ಬಟ್ಟೆಗೆ ಕೈ ಹಾಕಿದ್ರೆ, ಒಬ್ಬ ಸ್ತ್ರೀಯ ಪತಿವ್ರತ ಧರ್ಮಕ್ಕೆ ಕೈಯನ್ನ ಹಾಕಿದ್ರೆ ಸಮಾಜವನ್ನ ನಾಶ ಮಾಡುವಂತಹ ಶಕ್ತಿ ಇದೆ ಅಂತ ಹೇಳಿಕೊಂಡು ತೋರಿಸಿದಂತಹ ನಾಡು ನನ್ನದು, ದ್ರೌಪದಿಯ ಮೂಲಕ ತೋರಿಸಿದಂತಹ ನಾಡು ನನ್ನದು. ಅದೇ ದ್ರೌಪದಿಯ ಕಥೆಯನ್ನ ಮನೆಯಲ್ಲಿ ನಾವು ನೋಡ್ತೇವೆ. ನಮ್ಮನೆ ಮಕ್ಕಳು 8ನೇ 9ನೇ ಕ್ಲಾಸಿಗೆ ಅಮ್ಮ ಆಗ್ತಾ ಇದ್ದಾರೆ. ಆಲೋಚನೆ ಮಾಡಬೇಕಲ್ವಾ? ರಾಮನ ಜೊತೆಯಲ್ಲಿ ಸೀತೆ ಹೋಗ್ಬೇಕಾಗಿದ್ರೆ ಲಕ್ಷ್ಮಣ ಹೋಗ್ತಾನೆ. ಲಕ್ಷ್ಮಣನ ಹೆಂಡತಿ ಊರ್ಮಿಳೆ ಅಯೋಧ್ಯೆಯಲ್ಲಿ ಉಳ್ಕೊಳ್ಳುತ್ತಾಳೆ, ಅತ್ತೆ ಮಾವನ ಸೇವೆ ಮಾಡಬೇಕು ಅಂತ. 14 ವರ್ಷ ಗಂಡ ಜೊತೆಯಲ್ಲಿಲ್ಲ. ಯಾವ ಸಂಸಾರದ ಕನಸುಗಳನ್ನ, ಆಸೆಗಳನ್ನ ಇಟ್ಟುಕೊಂಡು, ಮಕ್ಕಳು, ಮನೆ, ಮಠ ಇವೆಲ್ಲದರ ಕನಸುಗಳನ್ನ ಇಟ್ಟುಕೊಂಡು ಬಂದಂತಹ ಊರ್ಮಿಳೆ 14 ವರ್ಷ ಗಂಡನನ್ನ ಅನಿವಾರ್ಯ ಕಾರಣದಿಂದಲಾಗಿ ಕಾಡಿಗೆ ಕಳಿಸಬೇಕಾಗಿ ಬಂದರೂ ಕೂಡ ತನ್ನ ಪತಿವ್ರತ ಧರ್ಮದಿಂದ ಒಂದು ಹೆಜ್ಜೆಯೂ ಕೂಡ ಆಚೆ ಈಚೆ ಇಟ್ಟವಳಲ್ಲ. ಅಂತಹ ಊರ್ಮಿಳೆಯನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ನನ್ನದು. ಒಬ್ಬ ಹೆಣ್ಣು ಮಗಳು ಯಾವ ರೀತಿಯಲ್ಲಿ ಪತಿವ್ರತ ಧರ್ಮವನ್ನ ಪಾಲಿಸಬೇಕು ಅನ್ನುವಂತಹ ಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟಂತಹ ರಾಷ್ಟ್ರ ನನ್ನದು. ಇವತ್ತು ಅಂತಹ ಊರ್ಮಿಳೆಯ ವಂಶಜರು ನಾವು ಅಂತ ಹೇಳಿಕೊಳ್ಳುವಷ್ಟರ ಮಟ್ಟಿನ ನೈತಿಕತೆ ನಮ್ಮ ಮನೆಯ ಹೆಣ್ಣು ಮಕ್ಕಳಲ್ಲಿ ಉಳಿದಿದ. 14 ವರ್ಷ ಹೆಂಡತಿಯನ್ನ ಅಯೋಧ್ಯೆಯಲ್ಲಿ ಬಿಟ್ಟು ಲಕ್ಷ್ಮಣ ಮಜಾ ಮಾಡಬಹುದಾಗಿತ್ತು. ಆದರೆ ಲಕ್ಷ್ಮಣನು ಸಹ ಪಾಲಿಸಿದಂತಹ ಪತಿ ಧರ್ಮ ಎಂತದ್ದು? ಅಂತಹ ಕಲ್ಪನೆಗಳನ್ನ ಜಗತ್ತಿಗೆ ಕೊಟ್ಟು ಬದುಕುವುದು ಹೇಗೆ ಮತ್ತು ಬದುಕುವುದು ಅಂತ ಹೇಳಿದ್ರೆ ಕೇವಲ ಊಟ ತಿಂಡಿ ಮತ್ತು ನಿದ್ದೆ ಮಾತ್ರ ಅಲ್ಲ, ಬದುಕುವುದರ ಮೂಲಕ ಆದರ್ಶವನ್ನ ಜಗತ್ತಿಗೆ ಹೇಗೆ ಕೊಡಬೇಕು ಅಂತ ಹೇಳಿ ತೋರಿಸಿಕೊಟ್ಟಂತಹ ರಾಷ್ಟ್ರ. ಇವತ್ತು ದಿನ ಬೆಳಗ್ಗೆ ಆದ್ರೆ ಪೇಪರ್ನಲ್ಲಿ ನಾವು ನೋಡ್ತೇವೆ ಎಂತೆಂತಹ ಕಥೆಗಳು, ಎಂತೆಂತಹ ಸ್ಟೋರಿ ಕವರ್ಗಳು, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ಮನೆ ಮಕ್ಕಳು ಹೆಣವಾಗಿ ಸಿಗ್ತಾ ಇದ್ದಾರೆ. ನಾವು ಕಲ್ಪನೆಗಳನ್ನ, ಆಲೋಚನೆಗಳನ್ನ, ನಮ್ಮ ಸಾಂಸ್ಕೃತಿಕ ಪುನರುತ್ಥಾನವನ್ನ ಮಾಡಬೇಕಾದಂತಹ ಅಗತ್ಯ ಇದೆ. ಎಲ್ಲೋ ಒಂದು ಕಡೆಯಲ್ಲಿ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ನೋಡ್ತಾ ಹೋದರೆ ಎಲ್ಲೋ ಒಂದು ಕಡೆಯಲ್ಲಿ ಹಿರಿಯರು ಇದಕ್ಕೆ ಕಾರಣ, ಅದರ ಜೊತೆಯಲ್ಲಿ ಕಿರಿಯರು ಸಹ ಕಾರಣ ಅನ್ನುವಂತಹ ಭಾವನೆ ನಿಜಕ್ಕೂ ಸಹ ಬರ್ತದೆ. ಹಳ್ಳಿಗಳಲ್ಲಿ ಹೇಗಿದೆ ಅಂತ ನನಗೆ ಗೊತ್ತಿಲ್ಲ, ಸಿಟಿಗಳಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಸಹ ಇಂಡಿಯ ಒಬ್ಬ ಅಜ್ಜಿ, ನಾನು ಅಮ್ಮ ಅಂತ ಹೇಳುವುದಿಲ್ಲ, ಅಮ್ಮನ ಬಗ್ಗೆ ನನಗೆ ಗೊತ್ತಿಲ್ಲ, ಬಟ್ ಅಜ್ಜಿಯ ಬಗ್ಗೆ ನಾನು 100% ಶೂರ್ ಇದ್ದೇನೆ. ಇಂಡಿಯ ಒಬ್ಬ ಅಜ್ಜಿ ಬೆಳಗ್ಗೆ ಏಳಬೇಕಾಗಿದ್ರೆ ಆಕೆಗೆ ಬಹುಶಃ ಸಂಸ್ಕೃತ ತುಂಬಾ ಅಪರಿಚಿತವಾದಂತಹ ಭಾಷೆ. ಆಕೆ ಗೊತ್ತೇ ಇಲ್ಲ ಸಂಸ್ಕೃತ ಅಂತ ಹೇಳಿದ್ರೇನು, ಸಂಸ್ಕೃತದ ಶ್ಲೋಕಗಳಂದ್ರೆ ಏನು ಅನ್ನುವಂತಹ ಕಲ್ಪನೆ ಬಹುಶಃ ನಮ್ಮ ಇಂಡಿಯ ಅಜ್ಜಿಗೆ ಇರ್ಲಿಕ್ಕಿಲ್ಲ. ಆದರೆ ಆ ಅಜ್ಜಿಯನ್ನ ಅಬ್ಸರ್ವ್ ಮಾಡಿ
ಆಕೆ ಮಲಗಿರುವಂತಹದ್ದು ಸಾಧಾರಣವಾದಂತಹ ಮಣ್ಣಿನ ನೆಲ ಆಗಿರಬಹುದು, ಸಿಮೆಂಟ್ ನೆಲ ಆಗಿರಬಹುದು, ಅಥವಾ ಇತ್ತೀಚೆಗಿನ ಗ್ರಾನೈಟ್ಗಳ ನೆಲವೇ ಆಗಿರಬಹುದು. ಮಲಗಿರುವಂತಹದ್ದು ಚಾಪೆ ಮೇಲಾಗಿರಬಹುದು, ಹುಲ್ಲಿನ ಹಾಸಿಗೆ ಮೇಲೆ ಆಗಿರಬಹುದು, ಅಥವಾ ಕುರ್ಲಾನ್ ಬೆಡ್ ಮೇಲೆ ಆಗಿರಬಹುದು. ಆ ಅಜ್ಜಿಯನ್ನ ಒಂದ್ಸರ್ತಿ ಗಮನಿಸಿ. ಆಕೆ 5 ಗಂಟೆಗೆ ಎದ್ದು ತನ್ನ ಕಾಲನ್ನ ಮೊದಲ ಬಾರಿಗೆ ನೆಲಕ್ಕೆ ಇಡಬೇಕಾಗಿದ್ರೆ ಸಂಸ್ಕೃತ ಗೊತ್ತಿಲ್ಲ, ಯಾವುದೋ ಒಬ್ಬ ಜನಪದ ಕವಿ ಹೇಳ್ತಾರೆ, ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯಿ ಎದ್ದೊಂದು ಗಳಿಗೆ ನೆನೆದೇನಾ ಅಂತ ನಮ್ಮಜ್ಜಿ ಮಾಡ್ತಾಳೆ. ಅಜ್ಜಿ ತನ್ನ ಕಾಲನ್ನ ನೆಲಕ್ಕೆ ಇಡುವುದಕ್ಕಿಂತ ಮೊದಲು ಇವತ್ತಿಗೂ ಸಹ ಆಕೆ ಪದ್ಯ ಹೇಳ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಸಂಸ್ಕೃತದ ಶ್ಲೋಕ ಹೇಳ್ತಾಳೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅದೇ ಭಾವನೆಯ ಮೂಲಕ ಒಂದು ಸಲ ನೆಲವನ್ನ ಮುಟ್ಟಿ ಕಣ್ಣಿಗೊತ್ತಿಕೊಳ್ಳುವಂತಹದ್ದು 100% ಸತ್ಯ. ನಮ್ಮಜ್ಜಿ ಮಾಡ್ತಾಳೆ. ನಮ್ಮಜ್ಜಿಗೆ ದೇವರು ಗುಡಿಯಲ್ಲಿದ್ದಾನೆ ಅಂತ ಗೊತ್ತಿದೆ, ಆದ್ರೆ ಆ ಅಜ್ಜಿಯ ಅಮ್ಮ ಹೇಳ್ಕೊಟ್ಟಿದ್ದಾಳೆ, ದೇವರು ಗುಡಿಯಲ್ಲಿದ್ದಾಳೆ ಸರಿ, ಆದರೆ ದೇವರು ನಿನ್ನ ಕೈಯಲ್ಲೇ ಇದ್ದಾಳೆ. ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೇ ಗೌರಿ ಪ್ರಭಾತೆ ಕರದರ್ಶನಂ ಅನ್ನುವಂತಹ ಕಲ್ಪನೆಯನ್ನ, ಅಂದರೆ ಕೈಯ ಒಳಗಡೆ ಇರುವಂತಹ ಲಕ್ಷ್ಮಿ ಪಾರ್ವತಿ ಸರಸ್ವತಿಯರನ್ನ ಬೆಳಗ್ಗೆ ಎದ್ದು ನೋಡಬೇಕು ಅನ್ನುವಂತಹ ಕಲ್ಪನೆಯನ್ನ ನಮ್ಮಮ್ಮ ಕೊಡ್ತಿದ್ಲು, ನಮ್ಮಜ್ಜಿ ಅಮ್ಮ ಕೊಟ್ಟಿದ್ಲು. ನಮ್ಮಜ್ಜಿ ಇವತ್ತಿಗೂ ಸಹ ಕಣ್ಣನ್ನ ಮೊದಲ ಬಾರಿಗೆ ತೆರೆಯುವುದಕ್ಕಿಂತ ಮುಂಚೆ ಮತ್ತದೇ ಭಾಷೆ ಗೊತ್ತಿಲ್ಲ, ಭಾವನೆ ಗೊತ್ತಿದೆ, ಕೈಯನ್ನ ಒಂದು ಸರ್ತಿ ಉಜ್ಜಿ ಆ ಕೈಯನ್ನ ಕಣ್ಣಿಗೊತ್ತಿಕೊಂಡೇ ಹೇಳುತ್ತಾಳೆ. ಜಗತ್ತಿನ ಮತ್ಯಾವ ಸಮಾಜದಲ್ಲೂ ಸಹ ಈ ರೀತಿಯ ಸಂಸ್ಕೃತಿ, ಸಂಸ್ಕಾರ, ಕಲ್ಪನೆಗಳು ಇಲ್ಲ. ಆದ್ರೆ ಇವತ್ತಿನ ಅಮ್ಮ ಹೇಗಿದ್ದಾಳೆ ಅಂತ ಆಲೋಚನೆ ಮಾಡೋಣ. ಹಳ್ಳಿ ಮನೆಗಳಲ್ಲಿ ಎಲ್ಲೋ ಒಂದು ಕಡೆ ಸಂಸ್ಕೃತಿ ಸಂಪ್ರದಾಯ ಒಂದಷ್ಟರ ಮಟ್ಟಿಗೆ ಉಳಿದಿರಬಹುದು. ಇವತ್ತಿನ ನಮ್ಮ ಮಾಡರ್ನ್ ಅಮ್ಮಂದಿರು, ಮಾಡರ್ನ್ ಮಮ್ಮಿ ಅಂದಿರು, ಬಹುಶಃ ಇಲ್ಲಿ ತುಂಬಾ ಜನ ಮಮ್ಮಿ ಅಂದಿರಿದ್ದೀರಾ ಅಂತ ಅನ್ಕೊಳ್ತೇನೆ. ನಮ್ಮ ಮನೆ ಮಕ್ಕಳನ್ನ ಇವತ್ತು ನಾವು ಇಂಗ್ಲಿಷ್ ಮೀಡಿಯಂಗೆ ಕಳಿಸ್ತೇವೆ. ಕಳಿಸುವಂತಹ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಉದ್ಯೋಗಕ್ಕಾಗಿ, ತಮ್ಮ ಜೀವನಕ್ಕಾಗಿ ಯಾವುದನ್ನ ಬೇಕು ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಇದೆ. ಆದರೆ ಆಲೋಚನೆ ಮಾಡಿ, ಯಾವಾಗ ನಮ್ಮ ಮನೆಯ ಒಳಗಡೆಯ ಅಮ್ಮ ಆದ್ಲೋ ಒಂದಷ್ಟು ಬದಲಾವಣೆ ಆಯಿತು. ಯಾವಾಗ ಅಮ್ಮ ಮಮ್ಮಿ ಆದ್ಲೋ ಬಹುಶಃ ಬಹುತೇಕ ಮನೆಗಳು ಬದಲಾವಣೆ ಆಗಿದೆ. ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ, ರಾಮಾಯಣವನ್ನ ಜಗತ್ತಿಗೆ ಕೊಟ್ಟಿದ್ದೇವೆ, ಭಾಗವತವನ್ನ ಜಗತ್ತಿಗೆ ಕೊಟ್ಟಿದ್ದೇವೆ, ಮಹಾಭಾರತವನ್ನ ಜಗತ್ತಿಗೆ ಕೊಟ್ಟಿದ್ದೇವೆ, ಭಗವದ್ಗೀತೆಯನ್ನ ಕೊಟ್ಟಿದ್ದೇವೆ, ಅಷ್ಟಾದಶ ಪುರಾಣಗಳನ್ನ ಕೊಟ್ಟಿದ್ದೇವೆ. ಜಗತ್ತಿನ ಮತ್ಯಾವ ರಾಷ್ಟ್ರಗಳು ಇದ್ಯಾವುದನ್ನು ಸಹ ಕೊಡ್ಲಿಲ್ಲ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ನಮ್ಮ ಮನೆಗಳಲ್ಲಿ ಎಷ್ಟು ಜನ ಅಮ್ಮಂದಿರು, ಎಷ್ಟು ಜನ ತಂದೆ ನಮ್ಮ ಮನೆಯ ಮಕ್ಕಳನ್ನ ಹತ್ತಿರಕ್ಕೆ ಕೂತ್ಕೊಳಿಸಿಕೊಂಡು, ಮಗ ರಾಮ ಅಂತೊಬ್ಬ ಇದ್ದ ಅನ್ನುವಂತಹ ಕಲ್ಪನೆಯನ್ನ ಕೊಡ್ತೇವೆ. ಮಗ ಕೃಷ್ಣ ಅನ್ನುವಂತಹವನೊಬ್ಬ ಇದ್ದ ಅನ್ನುವಂತಹ ಕಲ್ಪನೆ ಆದ್ರೂ ನಾವ್ ಎಷ್ಟು ಮಂದಿ ನಮ್ಮ ಮನೆಗಳಲ್ಲಿ ಕೊಡ್ತೇವೆ? ಮಾತಾಜಿ ಹೇಳಿದ ಹಾಗೆ ಕಥೆಗಳಲ್ಲಿ ಒಂದಷ್ಟು ಉತ್ಪ್ರೇಕ್ಷೆಗಳಿದ್ದರೂ ಸಹ ಎಷ್ಟು ಜನ ನಮ್ಮ ಮನೆಗಳಲ್ಲಿ ರೇಣುಕಾ ಯಲ್ಲಮ್ಮನನ್ನ ನೋಡ್ತೇವೆ, ಎಡೆಯೂರು ಸಿದ್ಧಲಿಂಗರನ್ನ ನೋಡ್ತೇವೆ, ರಾಧಾಕೃಷ್ಣರನ್ನ ನೋಡ್ತೇವೆ, ಮಹಾಭಾರತವನ್ನ ನೋಡ್ತೇವೆ. ಆದರೆ ದುಡಿದು ಸುಸ್ತಾಗಿ ಬಂದು ಸಾಯಂಕಾಲ, ಅದು ಶನಿವಾರ ಆದಿತ್ಯವಾರ ಸಾಯಂಕಾಲ 8 ಗಂಟೆ 9 ಗಂಟೆ ಅಂತಾದ್ರೆ ಟಿವಿ ಅಂತೂ ಇವಾಗ ಆನ್ ಆಗಿರ್ತದೆ. ಯಾಕೆ? ಸುದೀಪ್ ಬರ್ತಾನಲ್ವಾ, ಬಿಗ್ ಬಾಸ್ ಬರುತ್ತಲ್ವಾ. ನಮಗೆ ಏನು ಬೇಕು, ಯಾವುದು ಬೇಕು ಅನ್ನುವಂತಹ ಕಲ್ಪನೆಗಳೇ ನಮಗಿಲ್ಲ. ನೋಡಬೇಡಿ ಅಂತ ನಾನು ಹೇಳೋದಿಲ್ಲ. ಹೊಲದಲ್ಲಿ ದುಡಿತೀರಾ, ಎಂಜಾಯ್ಮೆಂಟ್ ಬೇಕು, ಗಮ್ಮತ್ ಮಾಡಬೇಕು, ಎಲ್ಲವೂ ಸರಿ. ಆದರೆ ನಿಮ್ಮ ಮನೆಯ ಮಗುವಿಗೆ ನಿಮ್ಮ ಸಂಸ್ಕೃತಿಯನ್ನ, ನಿಮ್ಮ ಸಂಸ್ಕಾರವನ್ನ, ನಿಮ್ಮ ಆಲೋಚನೆಗಳನ್ನ ಕೊಡದೇ ಇದ್ರೆ ಶಾಲೆಯಲ್ಲಿ ಸಿಗೋದಿಲ್ಲ, ಮನೆಯಲ್ಲಿ ಕೊಡೋದಿಲ್ಲ, ಆ ಮಗು ಏನನ್ನ ತಾನೇ ಕಲೀಲಿಕ್ಕೆ ಸಾಧ್ಯ? ಎಷ್ಟು ಜನ ನಮ್ಮ ಮನೆ ಮಕ್ಕಳಿಗೆ ಅಭಿಮನ್ಯು ಘಟೋತ್ಕಚನ ಕಥೆಗಳು ಗೊತ್ತಿದೆ ಅಥವಾ ಹೆಸರುಗಳು ಗೊತ್ತಿದೆ? ಎಷ್ಟು ಜನರಿಗೆ ರಾವಣನ ಹೆಸರುಗಳು, ರಾವಣನ ಕಥೆ ಗೊತ್ತಿದೆ? ಆಲೋಚನೆ ಮಾಡಬೇಕಲ್ವಾ?
ನಾವು ಏನನ್ನ ಕೊಡ್ತಾ ಇದ್ದೇವೆ? ಬಿಗ್ ಬಾಸ್ ಮೂಲಕ ಹೇಗೆ ಕಿತ್ತಾಡಬೇಕು, ಹೇಗೆ ಜಗಳ ಆಡಬೇಕು, ಹೇಗೆ ಅನೈತಿಕತೆಯನ್ನ ನೈತಿಕವಾಗಿ ತೋರಿಸಬೇಕು ಅನ್ನುವುದನ್ನ ನಾವು ಅದರಲ್ಲಿ ತೋರಿಸ್ತಾ ಇದ್ದೇವೆ. ಅದರ ಬದಲು ಒಂದು 10 ನಿಮಿಷಗಳ ಕಾಲ ನಮ್ಮ ಮನೆಯ ಒಳಗಡೆಯ ಸಂಸ್ಕೃತಿಯನ್ನ ನಾವು ಕೊಡ್ತೇವೆ ಅಂತಾದರೆ ಆಲೋಚನೆ ಮಾಡಿ, ಭಾರತ ಅದು ಹೇಗೆ ಬೆಳಗಬಹುದು, ನಿಮ್ಮ ಮೂಲಕ ಭಾರತವನ್ನ ಅದು ಹೇಗೆ ಬೆಳೆಸಬಹುದು ಅಂತ. ನಮ್ಮ ಮನೆಯ ಮಕ್ಕಳನ್ನ ಬೆಳೆಸಬೇಕಾದವರು ನಾವೇ. ಸುಮ್ಮನೆ ಆಲೋಚನೆ ಮಾಡಿ, ನೀವು ಜಮೀನಿನಲ್ಲಿ ಏನೋ ಒಂದು ಬೆಳೆಯನ್ನ ಬಿತ್ತಿದ್ದೀರಾ, ಅದು ಚಿಗುರಿ ಮೇಲಕ್ಕೆ ಬರ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಜೋರಾಗಿ ಮಳೆ ಬಂತು ಅಂತ ಆಲೋಚನೆ ಮಾಡಿ, ಏನಾಗ್ತದೆ? ಬೆಳೆ ಏನಾಗ್ತದೆ? ಬೆಳೆಯನ್ನ ಉತ್ತಿದ್ದೀರಾ, ಬಿತ್ತಿದ್ದೀರಾ, ಗಿಡ ಮೇಲಕ್ಕೆ ಬರ್ತಾ ಇದೆ, ಬೆಳೆ ಏನಾಗ್ತದೆ? ಜೋರಾಗಿ ಮಳೆ ಬಂತು ಅಂತಾದ್ರೆ ಬೆಳೆ ಕೊಚ್ಚಿಕೊಂಡು ಹೋಗ್ತದೆ. ಅದೇ ಥರ ನಮ್ಮ ಮನೆಯ ಮಕ್ಕಳು ಸಹ, ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕೃತಿ ನಾವು ಕೊಡಲಿಲ್ಲ ಅಂತಾದರೆ, ನಮ್ಮ ಮನೆಯ ಮಕ್ಕಳಿಗೆ ಸಂಸ್ಕಾರವನ್ನು ನಾವು ಕೊಡಲಿಲ್ಲ ಅಂತಾದರೆ, ನಮ್ಮ ಮನೆಯ ಮಗುವು ಸಹ ಒಂದಲ್ಲ ಒಂದು ದಿನ ಕೊಚ್ಚಿಕೊಂಡು ಹೋಗ್ತದೆ. ಹಿಂದೆ ಎಲ್ಲ ನನಗೆ ಉತ್ತರ ಕರ್ನಾಟಕಕ್ಕೆ ಬರಬೇಕಾಗಿದ್ರೆ ಭಾರಿ ಖುಷಿ ಅಂತ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನೆಗಳಲ್ಲಿ, ನಮ್ಮ ಕಡೆಗಳಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಮತ್ತು ಮಕ್ಕಳು ಮಾತ್ರ. ಈ ಕಡೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅಂತ ಹೇಳಿದ್ರೆ ಅಲ್ಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜ, ಅಜ್ಜಿ, ಅತ್ತೆ, ಮಾವ ಎಲ್ಲರೂ ಸಹ ಇರ್ತಾರೆ. ಆದರೆ ನಾನು ಮೊನ್ನೆ ಉತ್ತರ ಕರ್ನಾಟಕಕ್ಕೆ ಬರಬೇಕಾಗಿದ್ರೆ ಒಂದು ಕಡೆಯಲ್ಲಿ ನೋಡಿದೆ, ವೃದ್ಧಾಶ್ರಮಕ್ಕೆ ತೆರವುಗೊಳಿಸಲಾದಂತಹ ಜಾಗ ಅಂತ. ಆಲೋಚನೆ ಮಾಡಿ, ಸಮಾಜಕ್ಕೆ, ಜಗತ್ತಿಗೆ ಸಂಸ್ಕಾರ ಹೇಗೆ, ಫ್ಯಾಮಿಲಿ ಹೇಗೆ ಅನ್ನುವಂತಹ ಕಲ್ಪನೆಯನ್ನ ಕೊಟ್ಟಂತಹ ನಮ್ಮ ಸಮಾಜದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ವೃದ್ಧಾಶ್ರಮಕ್ಕೆ ಜಾಗೆ ಅನ್ನುವಂತಹ ಕಲ್ಪನೆಗಳು ಬರ್ತಾ ಇದೆ ಅಂತಾದರೆ ನಾವು ಎಲ್ಲಿದ್ದೇವೆ, ಏನನ್ನ ಮಾಡ್ತಾ ಇದ್ದೇವೆ ಅನ್ನುವಂತಹ ಕಲ್ಪನೆಯನ್ನ ನಾವು ಮಾಡಬೇಕಾಗಿದೆ. ಒಂದು ಊರಿನಲ್ಲಿ ಅಪ್ಪ ಮತ್ತೆ ಅಮ್ಮ ಇದ್ರಂತೆ. ಬಿಜಾಪುರದ ಇಂಡಿ ತಾಲೂಕಿನ ಒಂದೂರು, ಸಣ್ಣ ಊರಿನಲ್ಲಿ ಅಪ್ಪ ಅಮ್ಮ ಬಹಳ ಸುಂದರವಾಗಿ ಜೀವನವನ್ನ ಮಾಡ್ತಾ ಇದ್ರಾಯ್ತು. ಅವರಿಗೆ 2 ಜನ ಮಕ್ಕಳಿದ್ರು. ಆ ಅಪ್ಪ ಅಮ್ಮ ಹೇಗೆ ಅಂತ ಹೇಳಿದ್ರೆ, ಅಮ್ಮ ತುಂಬಾ ಕಷ್ಟಪಟ್ಟು ದುಡಿಮೆ ದುಡಿತಾ ಇದ್ಲು. ಅಪ್ಪನೂ ಸಹ ಜಮೀನಿನಲ್ಲಿ ದುಡಿತಾ ಇದ್ದ. ಆದರೆ ಅಪ್ಪನಿಗೆ ಸಾಯಂಕಾಲ ಆಗಬೇಕಾಗಿದ್ರೆ ಕುಡಿದು ಬರುವಂತಹ ಒಂದು ಚಟ ಇತ್ತು. ತಾನು ದುಡಿದಂತಹ ದುಡ್ಡಿನಲ್ಲಿ ಜರ್ದಾವನ್ನ ಹಾಕಿಕೊಂಡು, ಜರ್ದಾವನ್ನ ಅಗಿದುಕೊಂಡು ಅಲ್ಲಲ್ಲಿ ಉಗುಳುವಂತಹ ಒಂದು ಅಭ್ಯಾಸ ಕೂಡ ಇತ್ತು. 2 ಮಕ್ಕಳಿದ್ರು. 2 ಮಕ್ಕಳು ಸಹ ಆ ಅಪ್ಪನನ್ನ ನೋಡ್ತಾ 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 ಬೆಳೀತಾರೆ. ಸರಿ, ಆ ಮಕ್ಕಳು ಬೆಳೀತಾ ಹೋಗ್ಬೇಕಾಗಿದ್ರೆ ಒಂದ್ ದಿವಸ ಅಪ್ಪ ಮನೆಗೆ ಬರ್ತಾನೆ. ತುಂಬಾ ಕುಡಿದಿದ್ದ. ಅಮ್ಮನ ಹತ್ರ ದುಡ್ಡನ್ನ ಕೇಳ್ತಾನೆ. ಅಮ್ಮ ದುಡ್ಡು ಕೊಡ್ಲಿಲ್ಲ. ಅಪ್ಪ ಅಮ್ಮನಿಗೆ ಹೊಡಿತಾನೆ. ಮಕ್ಕಳದನ್ನ ನೋಡ್ತಾರೆ. ದುಡ್ಡನ್ನ ಕಿತ್ತುಕೊಂಡು ಹೋಗ್ತಾನೆ. ದುಡ್ಡು ಕೊಟ್ಟ ನಂತರ ಆ ಅಪ್ಪ ಮತ್ತೆ ಪುನಃ ಬಾರಿಗೆ ಹೋಗ್ತಾನೆ, ಕುಡಿತಾನೆ, ದಾರಿಯಲ್ಲಿ ಶವವಾಗಿ ಬೀಳುತ್ತಾನೆ. ಅದನ್ನ 2 ಮಕ್ಕಳು ಸಹ ನೋಡಿರ್ತಾರೆ. ಸರಿ, 2 ಅದನ್ನ ನೋಡ್ತಾರೆ. ಶವ ಸಂಸ್ಕಾರ ಆಯ್ತು. ಅಮ್ಮನಿಗೊಂದು ಆಲೋಚನೆ ಬರ್ತದೆ, ನನಗಿರುವಂತಹದ್ದು 2 ಮಕ್ಕಳು. ಆ 2 ಮಕ್ಕಳನ್ನ ನಾನು ಸರಿಯಾಗಿ ಜೀವನ ಮಾಡುವಂತಹ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಕಷ್ಟಪಡ್ತಾಳೆ. 2 ಮಕ್ಕಳು ಸಹ ಒಳ್ಳೆ ಜನ ಆಗಬೇಕು ಅಂತ ಹೇಳಿಕೊಂಡು ದೂರದಲ್ಲಿ ಇರುವಂತಹ ಒಂದು ಆಶ್ರಮಕ್ಕೆ 2 ಮಕ್ಕಳನ್ನ ಸೇರಿಸ್ತಾಳೆ. ಅಮ್ಮ ಕಷ್ಟಪಟ್ಟು ದುಡಿದು ಮಕ್ಕಳಿಗೆ ದುಡ್ಡನ್ನ ಕಳಿಸ್ತಾ ಇರ್ತಾಳೆ. ಒಬ್ಬ ಹುಡುಗ ಅಮ್ಮನ ಕಷ್ಟವನ್ನ ಅರ್ಥ ಮಾಡಿಕೊಂಡು ಪ್ರತಿನಿತ್ಯ ಚೆನ್ನಾಗಿ ಓದ್ತಾ ಇರ್ತಾನೆ. ಇನ್ನೊಬ್ಬ ಹುಡುಗನಿಗೆ ಅನ್ನಿಸ್ತದೆ, ಆಶ್ರಮದಲ್ಲಿ ದನ ತೊಳಿಬೇಕು, ಹಟ್ಟಿ ಕ್ಲೀನ್ ಮಾಡಬೇಕು, ಎಷ್ಟೆಲ್ಲ ಕಷ್ಟವನ್ನ ಪಡಬೇಕು. ಇಷ್ಟೆಲ್ಲ ನಾನು ಕಷ್ಟವನ್ನ ಪಡುವುದರ ಬದಲು ನಾನು ಸಹ ಅಪ್ಪನ ರೀತಿಯಲ್ಲಿ ಕುಡುಕ ಆದರೆ
ಅಮ್ಮನಿಗೆ ನಾನು ಸಹ ಹೊಡಿತೇನೆ ಅಂತಾದ್ರೆ ನನಗೂ ಸಹ ದುಡ್ಡು ಸಿಗ್ತದೆ ಅಂತ ಆಲೋಚನೆ ಮಾಡ್ತಾನೆ. ಒಂದು ದಿವಸ ಆಶ್ರಮದಿಂದ ಓಡಿ ಹೊರಗಡೆ ಬರ್ತಾನೆ. ಸರಿ, ಅಮ್ಮನಿಗೆ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಆ ಹುಡುಗ ಎಲ್ಲಿದ್ದಾನೆ, ಏನ್ ಮಾಡ್ತಾನೆ, ಯಾವ ಕಲ್ಪನೆಯೂ ಸಹ ಅಮ್ಮನಿಗಿಲ್ಲ. ಆಶ್ರಮದಲ್ಲಿದ್ದಂತಹ ಇನ್ನೊಬ್ಬ ಹುಡುಗನಿಗೂ ಅವನ ಜೊತೆ ಬಂದಂತಹ ತಮ್ಮ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಿಲ್ಲ. ಈ ಅಣ್ಣ ಆಶ್ರಮದಲ್ಲಿ ಕೂತ್ಕೊಂಡು ಓದ್ತಾನೆ. ಒಂದು ದಿವಸ ದೊಡ್ಡ ಜಡ್ಜ್ ಆಗಿ ಹೊರಗಡೆ ಬರ್ತಾನೆ. ಆತ ಜಡ್ಜ್ ಆಗಿ ಹೊರಗಡೆ ಬಂದು ಬಿಜಾಪುರದಲ್ಲಿ ಒಬ್ಬ ಜಡ್ಜ್ ಆಗಿ ನೇಮಕಗೊಳ್ಳುತ್ತಾನೆ. ಆತ ನ್ಯಾಯಾಧೀಶ ಆಗಬೇಕಾಗಿದ್ರೆ ಅವನ ಎದುರುಗಡೆಯಲ್ಲಿ ಒಂದು ಕೇಸ್ ಬರುತ್ತೆ. ಆ ಕೇಸ್ನಲ್ಲಿ 25 ವರ್ಷದ ಒಬ್ಬ ಹುಡುಗ ಒಂದು ಕೊಲೆಯನ್ನ ಮಾಡಿ ಆರೋಪಿಯಾಗಿ ಬಂದು ನಿಂತಿರ್ತಾನೆ. ಸರಿ, ಕೇಸನ್ನ ನೋಡ್ತಾ ಹೋಗ್ಬೇಕಾಗಿದ್ರೆ ಈ ಜಡ್ಜಿಗೆಲ್ಲೋ ಅನ್ನಿಸ್ತದಂತೆ, ಈ ಹುಡುಗನನ್ನ ನಾನು ನೋಡಿದ್ದೇನಲ್ಲ, ಈ ಹುಡುಗನ ಮಾತುಕತೆ ಇದೆಲ್ಲವೂ ಸಹ ನನಗೆ ತುಂಬಾ ಹತ್ತಿರದ್ದು ಅಂತ ಅನ್ನಿಸ್ತಾ ಇದೆಯಲ್ವಾ ಅಂತ ಆಲೋಚನೆ ಬರ್ತದೆ. ನೋಡ್ತಾ ಹೋಗ್ಬೇಕಾಗಿದ್ರೆ ಆ ಕೊಲೆ ಮಾಡಿದಂತಹ ವ್ಯಕ್ತಿ ಈ ಜಡ್ಜಿನ ತಮ್ಮನೇ ಆಗಿರ್ತಾನೆ. ಸರಿ, ನಿರ್ಣಯ ಬಂದ ನಂತರ ಅವನಿಗೆ ಗಲ್ಲು ಶಿಕ್ಷೆ ಆಗ್ತದೆ, ಕೊಲೆ ಮಾಡಿದ್ದಾನೆ ಅಂತ ಹೇಳ್ಕೊಂಡು. ಗಲ್ಲಾದ ನಂತರ ಈ ಅಣ್ಣನಿಗೆ ಎಲ್ಲೋ ಒಂದು ಕಡೆಯಲ್ಲಿ ಅನ್ನಿಸ್ತದಂತೆ, ನಾನು ನನ್ನ ತಮ್ಮನಿಗೆ ಗಲ್ಲು ಶಿಕ್ಷೆಯನ್ನ ವಿಧಿಸುವಷ್ಟು ಕೆಟ್ಟವನಾಗಿ ಹೋದ್ನಲ್ವಾ ಅಂತ ಆಲೋಚನೆಯನ್ನ ಮಾಡ್ತಾನೆ. ಆ ವಿಷಯ ಎಲ್ಲರಿಗೂ ಸಹ ಗೊತ್ತಾಗ್ತದೆ. ಮಾಧ್ಯಮದವರು ಸಹ ಹೋಗ್ತಾರೆ. ಇಬ್ಬರನ್ನ ನಿಲ್ಲಿಸಿಕೊಂಡು ಒಂದು ಪ್ರಶ್ನೆಯನ್ನ ಕೇಳ್ತಾರಂತೆ. ಒಂದೇ ಅಮ್ಮನ ಹೊಟ್ಟೆಯಿಂದ ಹುಟ್ಟಿದಂತಹ ನೀವಿಬ್ಬರು, ಒಬ್ಬ ಜಡ್ಜ್ ಆಗಿದ್ದಾನೆ, ಇನ್ನೊಬ್ಬ ಕಳ್ಳನಾಗಿ, ಖದೀಮನಾಗಿ, ದರೋಡೆಕೋರನಾಗಿ ಕೊಲೆಯನ್ನ ಮಾಡಿ ಜೈಲಿನ ಒಳಗಡೆ ಇದ್ದಾನೆ, ನಾಳೆ ದಿವಸ ಗಲ್ಲಿಗೆ ಇರ್ತಾ ಇದ್ದಾನೆ. ಈ ಎರಡು ವಿಚಿತ್ರವಾದಂತಹ ವೈರುಧ್ಯವಾದಂತಹ ಕಲ್ಪನೆಗಳು ಯಾಕೆ ಬಂತು ಅಂತ ಕೇಳಬೇಕಾಗಿದ್ರೆ ಆ ಜಡ್ಜ್ ಹೇಳ್ತಾನಂತೆ, ನಾನು ಮನೆಯಲ್ಲಿ ಪ್ರತಿದಿನ ಅಪ್ಪ ಬಂದು ನನ್ನ ಅಮ್ಮನನ್ನ ಹೊಡೆಯುವುದನ್ನ, ಬಡಿಯುವುದನ್ನ, ದುಡ್ಡಿಗಾಗಿ ಪೀಡಿಸುವುದನ್ನ ನೋಡ್ತಾ ಹೋದೆ. ನನಗನ್ನಿಸ್ತು, ನಾನು ದೊಡ್ಡವನಾದ ನಂತರ ನನ್ನಪ್ಪ ನನ್ನಮ್ಮನಿಗೆ ಏನೆಲ್ಲ ಕಷ್ಟಗಳನ್ನ ಕೊಟ್ಟಿದ್ದಾರೆ, ಆ ಎಲ್ಲ ಕಷ್ಟವನ್ನ ಮೀರಿ ನಿಲ್ಲಿಸಿಕೊಂಡು ಅಮ್ಮನಿಗೆ ಸುಖವನ್ನ ಕೊಡುವಂತಹ ಮಗ ಆಗಬೇಕು ಅನ್ನುವಂತಹ ಆಲೋಚನೆ ಮಾಡಿದೆ. ಅಮ್ಮನಿಗೆ ಸುಖ ಕೊಡಬೇಕು ಅಂತಾದ್ರೆ ನಾನು ಕಷ್ಟಪಟ್ಟು ಓದಬೇಕು. ಅದಕ್ಕಾಗಿ ನಾನು ಕಷ್ಟಪಟ್ಟು ಓದಿದೆ, ಇಷ್ಟಪಟ್ಟು ಓದಿದೆ. ಇವತ್ತು ಬಿಜಾಪುರದ ನ್ಯಾಯಾಧೀಶನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಅನ್ನುವಂತಹ ಉತ್ತರವನ್ನ ಕೊಡ್ತಾನೆ. ಕೊಲೆಗಾರನ ಹತ್ತಿರವೂ ಇದೇ ಪ್ರಶ್ನೆಯನ್ನ ಕೇಳುತ್ತಾರೆ, ನೀನು ಯಾಕೆ ಕೊಲೆಗಾರ ಆದಿ ಅಂತ. ಆಗ ಹುಡುಗ ಉತ್ತರ ಕೊಡ್ತಾನೆ, ಅಲ್ಲ, ನನ್ನಪ್ಪ ದುಡಿತಾ ಇರಲಿಲ್ಲ, ದುಡ್ದದ್ದನ್ನೆಲ್ಲ ಬಾರಿಗೆ ತಗೊಂಡೋಗಿ ಹಾಕ್ತಾ ಇದ್ದ, ಎಲ್ಲೋ ಜರ್ದಾಕ್ಕಾಗಿ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದ. ನನ್ನಪ್ಪ ದುಡ್ಡನ್ನ ಹೇಗೆ ಪಡೀತಾ ಇದ್ದ ಅಂತ ಹೇಳಿದ್ರೆ ಬಹಳ ಸಿಂಪಲ್. ಕೆಲ್ಸಕ್ಕೆ ಹೋಗ್ತಾ ಇರಲಿಲ್ಲ, ದುಡಿತಾ ಇರಲಿಲ್ಲ, ಗದ್ದೆಯಲ್ಲಿ ಏನಿದೆ ಏನಿಲ್ಲ ಅನ್ನುವಂತಹ ಕಲ್ಪನೆ ಇಲ್ಲ. ಆದ್ರೆ ನನ್ನಪ್ಪ ಬಹಳ ಈಸಿಯಾಗಿ ಪ್ರತಿದಿನ ಬಂದು ಅಮ್ಮನಿಗೆ 2 ಪೆಟ್ಟು ಕೊಟ್ರೆ ಸಾಕು, ಸಾಸಿವೆ ಡಬ್ಬದಲ್ಲಿದ್ದಂತಹ 100 ರೂಪಾಯಿ ಹೊರಗಡೆ ಬರ್ತಾ ಇತ್ತು. ನನಗೆ ನನ್ನಪ್ಪ ಆದರ್ಶ ಆದ. ಯಾಕೆ ಅಂತ ಹೇಳಿದ್ರೆ ದುಡಿಮೆಯೇ ಇಲ್ಲದೆ ಹೆಂಡತಿಗೆ 2 ಪೆಟ್ಟು ಹೊಡೆದ್ರೆ ದುಡ್ಡು ಸಿಗತ್ತೆ ಅನ್ನುವಂತಹ ಆಲೋಚನೆಯನ್ನ ಅಪ್ಪ ಕೊಟ್ಟ. ನನ್ನಣ್ಣನಿಗೆ ನನ್ನ ಅಪ್ಪ ಯಾವ ರೀತಿ ಬದುಕಬಾರದು ಅನ್ನುವಂತಹ ಆದರ್ಶವನ್ನ ಕೊಟ್ರೆ, ನನಗೆ ನನ್ನಪ್ಪ ಆದರ್ಶವನ್ನ ಕೊಟ್ಟ ಹೇಗೆ ಬದುಕಬೇಕು ಅನ್ನುವಂತಹ ಆದರ್ಶವನ್ನ ಅಂತ ಹೇಳ್ಕೊಂಡು ಆ ಇಬ್ಬರು ಮಕ್ಕಳು ಹೇಳ್ತಾರೆ. ಆಲೋಚನೆ ಮಾಡಿ, ನಮ್ಮ ಮನೆಯಲ್ಲಿ ಇಂತಹ ಪರಿಸ್ಥಿತಿಗಳು ಇದೆ ಅಂತಾದರೆ ನಮ್ಮ ಮಕ್ಕಳು ಕಲಿಯುವಂತಹದ್ದು ನಮ್ಮನ್ನ ನೋಡಿ. ನಾವು ನಮ್ಮ ಮನೆ ಮಕ್ಕಳಿಗೆ ಹೇಳ್ತೇವೆ ಟಿವಿ ನೋಡ್ತಾರೆ, ಸೀರಿಯಲ್ ನೋಡ್ತಾರೆ ಅಂತ. ಆಲೋಚನೆ ಮಾಡಿ, ನಮ್ಮನೆ ಮಗು ಶಾಲೆಯನ್ನ ಮುಗಿಸಿ ಮನೆಗೆ ಬರಬೇಕಾಗಿದ್ರೆ ನಾವೇನ್ ಮಾಡ್ತೇವೆ? ಯಾವತ್ತಾದ್ರೂ ನಾವು ಈ ರೀತಿಯ ಕಲ್ಪನೆಯನ್ನ ಮಾಡಿದ್ದೇವಾ? ಇವತ್ತಿನ ಅಪ್ಪ ಅಮ್ಮ ಹೇಗೆ ಅಂತ ಹೇಳಿದ್ರೆ, ನನಗೆ ಕಾರಿನ ಒಳಗಡೆ ಬಿಜಾಪುರದ ಬಿಸಿಲನ್ನ ತಡ್ಕೊಳ್ಳಿಕ್ ಸಾಧ್ಯ ಆಗ್ಲಿಲ್ಲ. AC ಇದ್ರೂ ಸಹ ನನಗೆ ಕಾರಿನ ಒಳಗಡೆ ಬಿಜಾಪುರದ ಬಿಸಿಲನ್ನ ತಡ್ಕೊಳ್ಳಿಕ್ಕಾಗಲಿಲ್ಲ. ಆಲೋಚನೆ ಮಾಡಿ, ನೀವು ಅಪ್ಪ ಅಮ್ಮ ಪ್ರತಿನಿತ್ಯ ಆ ಬಿಸಿಲಿನಲ್ಲಿ ಬೆಳಗ್ಗೆ 7 ಗಂಟೆಗೆ ಹೊಲಕ್ಕೆ ಹೋದ್ರೆ ಸಾಯಂಕಾಲ 7 ಗಂಟೆಗೆ ಹೊಲದಿಂದ ವಾಪಸ್ ಬರ್ತೀರಿ. ನಿಮ್ಮ ಉದ್ದೇಶ ನೀವು ಚೆನ್ನಾಗಿರಬೇಕು ಅನ್ನುವಂತಹದ್ದಲ್ಲ. ನಿಮ್ಮ ಉದ್ದೇಶ, ನಾನು ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ಹೊಲದಲ್ಲಿ ದುಡಿತಾ ಇದ್ದರೂ ಸಹ ನನ್ನ ಮಗ
ನಾಳೆ ದಿವಸ ಓದಿ, ನನ್ನ ಮಗಳು ನಾಳೆ ದಿವಸ ಓದಿ ಬೆಳಗ್ಗೆ 7 ಗಂಟೆಗೆ ಆಫೀಸ್ ಒಳಗಡೆ ಹೋಗಬೇಕು, ಸಾಯಂಕಾಲ 7 ಗಂಟೆಗೆ ಆಫೀಸಿಂದ ಹೊರಗಡೆ ಬರಬೇಕು ಅನ್ನುವಂತಹ ಕಲ್ಪನೆ ಸರಿ. ಆದರೆ ಅದರ ಆಲೋಚನೆಯಲ್ಲಿ ನಾವು ನಮ್ಮ ಮನೆ ಮಕ್ಕಳಿಗೆ ನಮ್ಮ ಕಷ್ಟಗಳನ್ನ ಹೇಳುವುದನ್ನ ಮರೆತು ಬಿಟ್ಟಿದ್ದೇವೆ. ನಮಗೆಷ್ಟು ಕಷ್ಟ ಇದೆ ಅನ್ನುವುದರ ಕಲ್ಪನೆಯನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇಲ್ಲ. ನಾವೇನ್ ಮಾಡ್ತಾ ಇದ್ದೇವೆ? ದುಡ್ಡಿನ ಮೇಲೆ ದುಡ್ಡನ್ನ ಕೂಡಿಡ್ತಾ ಇದ್ದೇವೆ. ಕಷ್ಟ ಇರಲಿ, ಸುಖ ಇರಲಿ, ನಷ್ಟ ಇರಲಿ, ಮಗ ಚೆನ್ನಾಗಿರಬೇಕು. ಉದ್ದೇಶ ತಪ್ಪಲ್ಲ, ಆದರೆ ಮಗ ಚೆನ್ನಾಗಿರಬೇಕು ಅನ್ನುವಂತಹ ಆಲೋಚನೆ ಮಾಡುವಂತಹ ನಿಮ್ಮ ನೆಲದಲ್ಲಿ ವೃದ್ಧಾಶ್ರಮಕ್ಕೆ ಮೀಸಲಾಗಿರುವಂತಹ ಜಾಗ ಅಂತ ಒಂದು ಬಂದಿದೆ ಅಂತಾದರೆ ಆಲೋಚನೆ ಮಾಡಿ, ನೀವು ಕೂಡಿಟ್ಟಂತಹ ದುಡ್ಡಿನಿಂದ ನೀವು ನಿಮ್ಮ ಮನೆಯ ಮಕ್ಕಳಿಗೆ ಬೇಕಾದದ್ದನ್ನ ಕೊಡ್ತೀರಾ? ನಾಳೆ ದಿವಸ ಮನೆ ಮಕ್ಕಳು ಎಲ್ಲವನ್ನ ಮರೆತು ನಿಮ್ಮನ್ನ ವೃದ್ಧಾಶ್ರಮಕ್ಕೆ ಕಳಿಸ್ಬಿಟ್ರೆ ನಮಗೆ ಯಾರಿದ್ದಾರೆ? ಸ್ವಾಮಿ ವಿವೇಕಾನಂದರ ತಂದೆ ಒಂದು ಸುಂದರವಾದಂತಹ ಆಲೋಚನೆಯನ್ನ ಕೊಡ್ತಾರೆ. ಬಹುಶಃ ಎಲ್ಲ ಅಪ್ಪ ಅಮ್ಮನಿಗೆ ಆದರ್ಶವಾಗಬೇಕಾದಂತಹ ಅಪ್ಪ ಅಮ್ಮ. ನಮ್ಮ ಮನೆ ಮಕ್ಕಳು ನಮ್ಮ ಹತ್ರ ಬಂದು ನೀನ್ ನನಗೆ ಏನ್ ಮಾಡಿಟ್ಟಿದ್ದೀಯ ಅವ್ವ ಅಂತ ಕೇಳಬೇಕಾಗಿದ್ರೆ ನಾವೇನ್ ಹೇಳ್ತೇವೆ? 15 ಎಕರೆ ಜಮೀನಿದೆ, 10 ಎಕರೆ ಜಮೀನಿದೆ, 5 ಎಕರೆ ಜಮೀನಿದೆ, ಕಬ್ಬು ಬೆಳೀತಾ ಇದ್ದೇವೆ, ಬ್ಯಾಂಕ್ ಬ್ಯಾಲೆನ್ಸ್ ಹತ್ರ ಒಂದು 10 ಲಕ್ಷ, 20 ಲಕ್ಷ, 30 ಲಕ್ಷ, 40 ಲಕ್ಷ ಇದೆ ಅಂತ ದುಡ್ಡಿದ್ದವ್ರು ಹೇಳ್ತೇವೆ. ದುಡ್ಡಿಲ್ಲದೆ ಇದ್ರೆ ನಾನೇನು ಮಾಡ್ಲಿಲ್ಲಪ್ಪ ಅಂತ ಹೇಳ್ತೇವೆ. ನಿಮಗೆ ಎಷ್ಟು ಜನರಿಗೆ ಸ್ವಾಮಿ ವಿವೇಕಾನಂದರ ಹೆಸರು ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ದೇಶದಲ್ಲಿ ಜಗತ್ತು ಮೆಚ್ಚಿದಂತಹ ಒಬ್ಬ ಸಂತ ಇದ್ರು, ಸ್ವಾಮಿ ವಿವೇಕಾನಂದ ಅಂತ ಕರೀತೇವೆ. ವಿವೇಕಾನಂದರು ಸಣ್ಣ ಹುಡುಗ ಇರಬೇಕಾಗಿದ್ರೆ ಅವರ ತಂದೆ ಶ್ರೀಮಂತರಾಗಿರ್ತಾರೆ. ಮನೆಗೆ ಯಾರೆಲ್ಲ ಬರ್ತಾರೆ ಎಲ್ಲರಿಗೂ ಸಹ ದುಡ್ಡನ್ನ ಕೊಡ್ತಾ ಇದ್ರಾಯ್ತು. ಈ ಹುಡುಗನಿಗೆ ಒಂದ್ ದಿವಸ ಅನ್ನಿಸ್ತದಂತೆ, ನನ್ನಪ್ಪ ಎಲ್ಲ ದುಡ್ಡನ್ನ ಇದೇ ತರ ಕೊಟ್ಟು ಮುಗಿಸಿದ್ರೆ ನನಗೆ ನಾಳೆ ಏನಿದೆ? ಹುಡುಗ ಹೋಗಿ ಅಪ್ಪನ ಹತ್ರ ಕೇಳ್ತಾನಂತೆ, ಅಲ್ಲ ಅಪ್ಪ, ನೀನು ಬಂದವರಿಗೆಲ್ಲ ದುಡ್ಡನ್ನ ಕೊಡ್ತಾ ಇದ್ದಿ, ನಾಳೆ ದಿವಸ ನನಗೇನಿದೆ ಅಂತ ಆ ಹುಡುಗ ಕೇಳ್ತಾನೆ. ಆ ಹುಡುಗನನ್ನ ನೇರವಾಗಿ, ಅಪ್ಪ ನಿನಗಾಗಿ ಮಾಡಿಟ್ಟಂತಹ ಗಂಟು ಕನ್ನಡಿಯ ಒಳಗಡೆ ಇದೆ, ತೆಗೆದು ನೋಡು ಅಂತ ಹೇಳ್ತಾರಂತೆ. ಈ ಹುಡುಗ ಬಹಳ ಖುಷಿಯಿಂದ ಕನ್ನಡಿಯ ಹತ್ತಿರ ಹೋಗಬೇಕಾಗಿದ್ರೆ ಕನ್ನಡಿಯಲ್ಲಿ ಅವನಿಗೆ ಯಾವ 1,000 ನೋಟು, 5,000 ನೋಟು, 2,000 ನೋಟು ಗಂಟು ಸಿಗಲಿಲ್ಲ. ಅದರ ಬದಲಿಗೆ ಕನ್ನಡಿಯ ಒಳಗಡೆ ಕಂಡದ್ದು ಅವನ ದೇಹವನ್ನ. ಅವನಪ್ಪ ಹೇಳುತ್ತಾರೆ, ಮಗ, ನಾನು ನಿನಗೆ ಆಸ್ತಿಯನ್ನ ಮಾಡಿಟ್ಟೇನೆ ಅನ್ನುವಂತಹ ಆಸೆಯನ್ನ ನೀನು ಹೊಂದಬೇಡ. ನಾನು ನಿನಗೆ ಜೀವನವನ್ನ ಕೊಟ್ಟಿದ್ದೇನೆ, ಬದುಕುವುದು ಹೇಗೆ ಅನ್ನುವುದನ್ನ ಕಲಿಸಿಕೊಟ್ಟಿದ್ದೇನೆ. ನಾನು ಕೊಟ್ಟಂತಹ ಸರಸ್ವತಿ ಅನ್ನುವಂತಹ ಆಸ್ತಿಯಿಂದ ನೀನು ಲಕ್ಷ್ಮಿಯನ್ನ ಸಂಪಾದನೆ ಮಾಡ್ಕೋ. ನನಗೆ ಆಸ್ತಿ ಮಾಡುವುದರಲ್ಲಿ ನಂಬಿಕೆ ಇಲ್ಲ. ನನಗಿರುವಂತಹ ನಂಬಿಕೆ ಒಂದೇ, ಏನು ಅದು ಅಂತ ಹೇಳಿದ್ರೆ ನನ್ನ ಮಗನನ್ನ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡುವುದು ಅನ್ನುವಂತಹ ಆಲೋಚನೆ. ಎಲ್ಲೋ ಕಲ್ಕತ್ತಾದಲ್ಲಿ ಬೆಳೆದಂತಹ ಒಬ್ಬ ನರೇಂದ್ರ ಇಂಡಿಯಾ ನಮಗೆ ಕೂಡ ಇವತ್ತು ಆದರ್ಶ ಆಗ್ತಾರೆ ಅಂತಾದ್ರೆ ಅದಕ್ಕೆ ಕಾರಣ ವಿವೇಕಾನಂದರು ಬದುಕಿದಂತಹ ರೀತಿ ಮತ್ತು ವಿವೇಕಾನಂದರಿಗೆ ಆದರ್ಶವಾಗಿ ನಿಂತಹ ವಿಶ್ವನಾಥ ದತ್ತರು ಬದುಕಿದಂತಹ ರೀತಿ. ಎಷ್ಟು ಅದ್ಭುತವಾದಂತಹ ಅಮ್ಮ ಈ ದೇಶದಲ್ಲಿದ್ಲು ಅಂತ ಹೇಳಿದ್ರೆ, ಇವತ್ತು ನಮ್ಮನೆಯಲ್ಲಿ ಏನಾದ್ರೂ ನಮ್ಮ ಮನೆಯ ಮಗ ಏನಾದ್ರೂ ಬಂದು ಅಮ್ಮ ನಿನಗೇನ್ ಮಾಡಿ ಕೊಡಬೇಕು ಅಂತ ಕೇಳಿದ್ರೆ ನಾವೇನ್ ಹೇಳ್ತೇವೆ? ಸಾಮಾನ್ಯವಾಗಿ ಒಂದು ಆಸೆ ಇರ್ತದೆ. ಪಕ್ಕದ ಮನೆಯ ಲಕ್ಷ್ಮವ್ವ ನಿನ್ನೆ ಒಂದ್ ಸರ ತಗೊಂಡಿದ್ದಾಳೆ, ನನಗೂ ಸಹ ಅದಕ್ಕಿಂತ ಸ್ವಲ್ಪ ದೊಡ್ಡ ಚೈನ್ ಬೇಕು ಅಂತ ಹೇಳುವಂತಹ ಪರಿಸ್ಥಿತಿ. ಆಸೆಗಳು ತಪ್ಪಲ್ಲ. ಆದ್ರೆ ಈ ದೇಶದಲ್ಲಿ ಒಬ್ಬ ಅಮ್ಮ ಇದ್ಲು. ಒಬ್ಬ ಹುಡುಗ ಅಮ್ಮನ ಹತ್ರ ಬಂದು ಕೇಳ್ತಾನಂತೆ, ಅಮ್ಮ, ನಾನು ಸ್ವಾಮಿ ವಿವೇಕಾನಂದರ ಪುಸ್ತಕವನ್ನ ಓದಿದ್ದೇನೆ. ವಿವೇಕಾನಂದರನ್ನ ಓದ್ತಾ ಹೋದ ಹಾಗೆ ನನಗೆ ನಾನೇ ಸ್ವಾಮೀಜಿ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಅದರ ಜೊತೆಯಲ್ಲಿ ನೀನು ನನಗೆ ತುತ್ತನ್ನ ನೀಡಬೇಕಾಗಿದ್ರೆ ಭಗವದ್ಗೀತೆಯನ್ನ ಬೋಧನೆ ಮಾಡಿದ್ದಿ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ವಿಶ್ವರೂಪ ದರ್ಶನವನ್ನ ನೀನು ಹೇಳಿದ್ದಿ. ಅಮ್ಮ, ನಾನು ಕಾವಿಯನ್ನ ಉಟ್ಟರೆ ಶ್ರೀಕೃಷ್ಣನ ಪರಮಾತ್ಮನ ಸಾಕ್ಷಾತ್ಕಾರ ಆಗ್ತದಾ ಅಂತ ಪ್ರಶ್ನೆ ಕೇಳ್ತಾನೆ. ಎಂತಹ ಅದ್ಭುತವಾದಂತಹ ಪ್ರಶ್ನೆ.
ನೇರವಾಗಿ ಅಮ್ಮನ ಹತ್ರ ಪರ್ಮಿಷನ್ ಏನ್ ಕೇಳ್ತಾನೆ ಅಂತ ಹೇಳಿದ್ರೆ, ನಾನು ಸಾಧುವಾಗ್ಲಿಕ್ಕೆ ಹೋಗ್ತಾ ಇದ್ದೇನೆ, ಆಶೀರ್ವಾದ ಮಾಡುವಂತ. ಅಮ್ಮ ಹೇಳ್ತಾಳೆ, ಮಗು ಸಾಧುವಾದರೆ ದೈವ ಸಾಕ್ಷಾತ್ಕಾರ ಆಗ್ತದೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ಸಾಧುವಾಗಿ ದೈವ ಸಾಕ್ಷಾತ್ಕಾರವನ್ನ ಪಡೆಯುವುದಕ್ಕಿಂತ ಹೆಚ್ಚು ಇವತ್ತು ಭಾರತಕ್ಕೆ ಅನಿವಾರ್ಯವಾಗಿರುವಂತಹದ್ದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ. ಆದ್ರೆ ಭಾರತೀಯರು ನಾವೆಲ್ಲ ಏನ್ ಅಂದುಕೊಳ್ತೇವೆ ಅಂತ ಹೇಳಿದ್ರೆ, ಆತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಏನು ಅಂತ ಹೇಳಿದ್ರೆ, ಯಾವಾಗ ಯಾವಾಗ ಧರ್ಮಕ್ಕೆ ಕುಂದಾಗ್ತದೆ ಆವಾಗ ನಾನು ಎದ್ದು ಬರ್ತೇನೆ ಅಂತ ಹೇಳಿಕೊಂಡು ಕೃಷ್ಣ ಹೇಳಿದ್ದಾನೆ ಅನ್ನುವುದನ್ನ ನಾವು ನಂಬಿದ್ದೇವೆ. ಮಗನೇ, ನೀನು ಕಾವಿಯನ್ನ ಉಟ್ಟು ಸಂತನಾಗುವುದರ ಬದಲು, ಶ್ರೀಕೃಷ್ಣ ಪರಮಾತ್ಮನನ್ನ ಹುಡುಕಿಕೊಂಡು ಹಿಮಾಲಯಕ್ಕೆ ಹೋಗುವುದರ ಬದಲು, ಭಾರತದ ದಾರಿ ತಪ್ಪಿದ ಯುವಕರಿಗೆ ನೀನೇ ಶ್ರೀಕೃಷ್ಣ ಪರಮಾತ್ಮನಾಗು, ಭಾರತದ ವಿಶ್ವರೂಪವನ್ನ ಜಗತ್ತಿಗೆ ತೋರಿಸುವಂತ ಹೇಳಿಕೊಂಡು ಒಬ್ಬ ಅಮ್ಮ ಆಶೀರ್ವಾದ ಮಾಡ್ತಾಳೆ. ಎಂತಹ ಆಶೀರ್ವಾದ ಅದು ಅಂತ ಹೇಳಿದ್ರೆ, ಆ ಹುಡುಗ ಸನ್ಯಾಸಿ ಆಗಬೇಕು ಅಂತಿದ್ದಂತಹ ಹುಡುಗ ಹಿಮಾಲಯಕ್ಕೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಂತಹ ಹುಡುಗ ಅಮ್ಮನ ಒಂದು ಆಶೀರ್ವಾದದಿಂದ ತಾನೇ ಶ್ರೀಕೃಷ್ಣನಾಗಬೇಕು ಅನ್ನುವಂತಹ ಎತ್ತರಕ್ಕೆ ಬೆಳೀತಾನೆ. ಭಾರತದ ಅರ್ಜುನರಿಗೆ ಶ್ರೀಕೃಷ್ಣನನ್ನಾಗಿ ಪಥವನ್ನ ತೋರಿಸಬೇಕು ಅನ್ನುವಂತಹ ಕಲ್ಪನೆಯನ್ನ ಮಾಡ್ತಾನೆ. ಆ ಹುಡುಗ ಬೆಳೀತಾ 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 ಹೋದ ಹಾಗೆ ದಾರಿ ತಪ್ಪಿದಂತಹ ಭಾರತೀಯ ಯುವಕರಿಗೆ ಸರಿಯಾದಂತಹ ದಾರಿಯನ್ನ ತೋರಿಸಿ ಒಂದು ಹೊಸ ಸೈನ್ಯವನ್ನ ಕಟ್ತಾನೆ. ಆತ ಸೈನ್ಯವನ್ನ ಮಾತ್ರ ಕಟ್ಟಲಿಲ್ಲ, ದೇಶಕ್ಕಾಗಿ ಬದುಕುವುದು ಹೇಗೆ ಅನ್ನುವುದನ್ನ ತೋರಿಸ್ತಾರೆ. ದೇಶಕ್ಕೆ ಮೇಲೆ ದಾಳಿಯನ್ನ ಮಾಡಿಕೊಂಡು ಭಾರತವನ್ನ ಸ್ವತಂತ್ರಗೊಳಿಸಬೇಕು ಅನ್ನುವಂತಹ ಕಲ್ಪನೆಯನ್ನ ಇಟ್ಟುಕೊಂಡು ಅಖಂಡ ಭಾರತದ ಮೊತ್ತ ಮೊದಲ ಪ್ರಧಾನಮಂತ್ರಿಯೂ ಸಹ ಆಗ್ತಾರೆ. ಆ ಹುಡುಗ ಸಾಮಾನ್ಯನಾಗಿದ್ದಂತಹ ಹುಡುಗ, ಸನ್ಯಾಸಿಯಾಗಲು ಹೊರಟಂತಹ ಹುಡುಗ, ಹಿಮಾಲಯದಲ್ಲಿ ತಪಸ್ಸನ್ನ ಮಾಡಿಕೊಂಡು ಶ್ರೀಕೃಷ್ಣನ ದರ್ಶನವನ್ನ ಮಾಡಬೇಕು ಅಂತಿದ್ದಂತಹ ಒಬ್ಬ ಹುಡುಗ ಅಮ್ಮನ ಆಶೀರ್ವಾದದಿಂದ ತಾನೇ ಶ್ರೀಕೃಷ್ಣನಾಗಿ ಬೆಳೀತಾನೆ. ಎತ್ತರ ಎತ್ತರ ಎತ್ತರಕ್ಕೆ ಎಲ್ಲಿವರೆಗೆ ಹೋಗ್ತಾನೆ ಅಂತ ಹೇಳಿದ್ರೆ, ಆತ ಇಲ್ಲದೆ ಆಗಿ ಅದು ಎಷ್ಟೋ ವರ್ಷಗಳು ಕಳೆದರೂ ಸಹ ಎಲ್ಲೋ ಒರಿಸ್ಸಾದಲ್ಲಿ, ಎಲ್ಲೋ ಕೋಲ್ಕತ್ತಾದಲ್ಲಿ ತನ್ನನ್ನ ತಾನು ವಿಶ್ವರೂಪದ ಎತ್ತರಕ್ಕೆ ಬೆಳೆಸಿಕೊಂಡಂತಹ ಆ ಹುಡುಗ ಒಂದು ಕಡೆಯಲ್ಲಿ ಜೈ ಹಿಂದ್ ಅನ್ನುವಂತಹ ಘೋಷಣೆಯನ್ನ ಮಾಡಿದರೆ ಇಡೀ ಭಾರತಕ್ಕೆ ಭಾರತ ಎದ್ದು ನಿಲ್ತಾ ಇತ್ತು. ಆ ಹುಡುಗ ಜೈ ಹಿಂದ್ ಘೋಷಣೆಯನ್ನ ಕೊಡ್ತಾ 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 ಯಾವ ಅಮ್ಮ 15 ವರ್ಷ ವಯಸ್ಸಿಗೆ ಮಗು ನೀನೇ ಶ್ರೀಕೃಷ್ಣನಾಗು ಅನ್ನುವಂತಹ ಕಲ್ಪನೆಯನ್ನ ಕೊಟ್ಟಿದ್ಲಾಯ್ತೋ, ಅದೇ ಮಗು 20-25 ವರ್ಷ ಆಗಬೇಕಾಗಿದ್ರೆ ಸುಭಾಷ್ ಚಂದ್ರ ಬೋಸ್ ಆಗಿ ಬೆಳೀತಾರೆ. 40 ವರ್ಷ ಆಗಬೇಕಾಗಿದ್ರೆ ಭಾರತಕ್ಕೆ ಭಾರತವೇ ಮೆಚ್ಚುವಂತೆ ಮತ್ತು ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟಿಷ್ ಸಾಮ್ರಾಜ್ಯ ನಡುಗುವಂತೆ ಮಾಡಿದಂತಹ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗ್ತಾರೆ ಅಂತಾದ್ರೆ ಅದಕ್ಕೆ ಕಾರಣ ನೀನೇ ಶ್ರೀಕೃಷ್ಣನಾಗು ಅಂತ ಹೇಳಿದಂತಹ ಒಬ್ಬ ಅಮ್ಮ. ನಮಗೂ ಆ ರೀತಿಯ ಕಲ್ಪನೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಎಷ್ಟು ಅದ್ಭುತವಾದಂತಹ ಅಮ್ಮನನ್ನ ಈ ದೇಶ ಕೊಟ್ಟಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು ಮಗುವಿಗೆ ತರಕಾರಿ ಕಟ್ ಮಾಡಬೇಕಾಗಿದ್ರೆ ರಕ್ತ ಬಂದ್ರೆ ನಮಗೆ ಹೆದರಿಕೆ ಆಗ್ತದೆ, ಭಯ ಆಗ್ತದೆ. ಈ ದೇಶದಲ್ಲಿ ಒಬ್ಬ ಅಮ್ಮ ಇದ್ಲಾಯ್ತು. ಎಷ್ಟು ಅದ್ಭುತವಾದಂತಹ ಅಮ್ಮ ಅಂತ ಹೇಳಿದ್ರೆ, ಮಗ ನಾನು ನೇರವಾಗಿ ಸಾಯ್ಲಿಕ್ಕೆ ಹೋಗ್ತೇನೆ, ದೇಶಕ್ಕಾಗಿ ಹೋರಾಟವನ್ನ ಮಾಡ್ಲಿಕ್ಕೆ ಹೋಗ್ತೇನೆ ಅಂತ ಹೇಳಬೇಕಾಗಿದ್ರೆ ಆಶೀರ್ವಾದವನ್ನ ಮಾಡ್ತಾಳೆ. ಆ ಅದ್ಭುತವಾದಂತಹ ಯುವಕ ಯಾವ ರೀತಿಯಲ್ಲಿ ಪ್ರೇರಣೆಯನ್ನ ಪಡೀತಾನೆ ಅಂತ ಹೇಳಿದ್ರೆ, ದೇಶಕ್ಕಾಗಿ ದರೋಡೆಯನ್ನ ಮಾಡಿದಂತಹ ಮೊಟ್ಟ ಮೊದಲ ವ್ಯಕ್ತಿ ಅಂತ ಹೇಳಿಕೊಂಡು ಭಾರತದ ಇತಿಹಾಸದಲ್ಲಿ ತನ್ನ ಹೆಸರನ್ನ ತಾನು ಬರೆಸಿಕೊಳ್ಳುತ್ತಾನೆ. ಆ ಯುವಕನಿಗೆ ದೇಶಕ್ಕಾಗಿ ದರೋಡೆ ಮಾಡಿದಂತಹ ತಪ್ಪಿಗಾಗಿ ಶಿಕ್ಷೆ ಆಗ್ತದೆ. ಅಂತಿಂತಹ ಶಿಕ್ಷೆಯಲ್ಲ, ಗಲ್ಲು ಶಿಕ್ಷೆ. ಆಲೋಚನೆ ಮಾಡಿ, ಮಗ ನಾಳೆ ಸಾಯ್ಲಿಕ್ಕಿದ್ದಾನೆ, ಅಂತಹ ಮಗನನ್ನ ನೋಡುವುದಕ್ಕೆ ಅಮ್ಮ ಬರ್ತಾ ಇದ್ದಾಳೆ. ನಮ್ಮ ಸಮಾಜದಲ್ಲಿ ಒಂದು ಕಲ್ಪನೆ ಇದೆ, ನಮಗೆ ಎಷ್ಟು ಹೆಣ್ಣು ಹೆತ್ತರೂ ಸಹ ಕೊಳ್ಳಿ ಇಡುವುದಕ್ಕೊಬ್ಬ ಗಂಡು ಮಗ ಬೇಕು ಅನ್ನುವಂತಹ ಕಲ್ಪನೆ. ಮಗ ಕೊಳ್ಳಿ ಇಟ್ಟರೆ ಮಾತ್ರ ಮೋಕ್ಷ ಸಿಗುವುದು ಅನ್ನುವಂತಹ ನಂಬಿಕೆ. ಅಂತಹ ಅಮ್ಮ ತಾನು ಸತ್ತಾಗ
ತನ್ನ ಚಿತೆಗೆ ಕೊಳ್ಳಿಯನ್ನ ಇಡಬೇಕಾದಂತಹ ಮಗ ನಾಳೆ ದಿವಸ ಸಾಯ್ಲಿಕ್ಕಿದ್ದಾನೆ. ಅಂತಹ ಸಾಯ್ಲಿಕ್ಕೆ ಸಿದ್ಧನಾಗಿರುವಂತಹ ಮಗನನ್ನ ನೋಡಬೇಕು ಅಂತ ಹೇಳಿ ಜೈಲಿಗೆ ಹೋಗ್ತಾಳೆ. ಕಂಬಿಯ ಒಳಗಡೆ ಮಗ ಇದ್ದಾನೆ, ಕಂಬಿಯ ಹೊರಗಡೆ ಅಮ್ಮ ಇದ್ದಾಳೆ. ಅಮ್ಮ ಮಗ ಒಬ್ಬರನ್ನೊಬ್ಬರು ನೋಡಿಕೊಳ್ಳಬೇಕಾಗಿದ್ರೆ ಮಗನ ಕಣ್ಣಿನಲ್ಲಿ 2 ಹನಿ ನೀರು ಬರ್ತದೆ. ಅಮ್ಮ ಕೇಳುತ್ತಾಳೆ, ಎಷ್ಟು ಅದ್ಭುತವಾಗಿ ಕೇಳುತ್ತಾಳೆ ಅಂತ ಹೇಳಿದ್ರೆ, ಅಲ್ಲ ಮಗು, ನಾಳೆ ಸಾಯ್ತಾ ಇದ್ದೆ, ನಾನು ನನ್ನ ಹಳ್ಳಿಯಲ್ಲಿ ಬೀದಿ ಬೀದಿಯಲ್ಲಿ ಹೇಳಿಕೊಂಡು ಬರ್ತಾ ಇದ್ದೇನೆ, ನಾಳೆ ದಿವಸ ನನ್ನ ಮಗ ಸಾಯ್ಲಿಕ್ಕಿದ್ದಾನೆ, ದೇಶಕ್ಕಾಗಿ ಸಾಯುವಂತಹ ಮಗನನ್ನ ನನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅನ್ನುವಂತಹ ಹೆಮ್ಮೆ ನನಗಿದೆ ಅಂತ ಹೇಳ್ಕೊಂಡು ಊರೂರಿನಲ್ಲಿ ಹೇಳ್ಕೊಂಡು ಬಂದಿದ್ದೇನೆ. ನೀನ್ ನೋಡಿದ್ರೆ ನಾಳೆ ದಿವಸ ಸಾಯ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಅಳುತ್ತಾ ಇದ್ದೀಯಲ್ವಾ, ನಿನ್ನಂತಹ ಹೇಳಿ ಮಗನನ್ನ ಪಡೀಲಿಕ್ಕೆ ನನ್ನ ಗರ್ಭ ಅಷ್ಟು ಹೇಳಿಯಾಗಿತ್ತ ಅಂತ ಅಮ್ಮ ಕೇಳಬೇಕಾಗಿದ್ರೆ ಮಗ ಹೇಳ್ತಾನಂತೆ, ಅಮ್ಮ ನಾನು ನಾಳೆ ಸಾಯ್ತಾ ಇದ್ದೇನೆ ಅಂತ ಹೇಳ್ಕೊಂಡು ನನಗೆ ಯಾವ ಹೆದರಿಕೆಯೂ ಇಲ್ಲ. ನನಗೆ ಆಲೋಚನೆ ಬಂದದ್ದು ಒಂದೇ, ಒಂದು ವೇಳೆ ಇಡೀ ಭಾರತದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಏನಾದ್ರೂ ನಿನ್ನಂತಹ ಒಬ್ಬ ಅಮ್ಮ ಇರ್ತಾ ಇದ್ದಿದ್ರೆ ನನ್ನ ತಾಯಿ ಭಾರತಿ ಬ್ರಿಟಿಷರ ಕೈಗೆ ಸಿಗ್ತಾ ಇರಲಿಲ್ಲ. ನಿನ್ನಂತಹ ಅಮ್ಮನನ್ನ ಪಡೆಯುವುದಕ್ಕೆ ನಾನು ಧನ್ಯ ಅನ್ನುವಂತಹ ಆಲೋಚನೆಯಿಂದ ನಾನು ಅಳುತ್ತಾ ಇದ್ದೇನೆ ಅಂತ ಆ ಹೋರಾಟಗಾರ ಹೇಳ್ತಾನೆ. ಆ ಹೋರಾಟಗಾರನ ಹೆಸರು ಯಾವುದಾದ್ರೂ ಒಂದು ಮಗುವಿಗೆ ಗೊತ್ತಿದೆಯಾ? ಇವತ್ತು ನೀವಿಲ್ಲಿ ಆರಾಮವಾಗಿ ಕೂತಿದ್ದೀರಿ ಅಂತಾದರೆ, ನಾವಿಲ್ಲಿ ಜಾತ್ರಾ ಮಹೋತ್ಸವವನ್ನ ವಿಜೃಂಭಣೆಯಿಂದ ಆಚರಿಸ್ತೇವೆ ಅಂತಾದರೆ ಅದಕ್ಕೆ ಕಾರಣ ತಾನು ಕೊಳ್ಳಿಯನ್ನ ಇಡಬೇಕಾದಂತಹ ಅಮ್ಮನ ಕೈಯಿಂದ ಕೊಳ್ಳಿಯನ್ನ ಇರಿಸಿಕೊಂಡಂತಹ 25-30 ವರ್ಷದ ಹುಡುಗ ರಾಮ್ ಪ್ರಸಾದ್ ಬಿಸ್ಮಿಲ್. ಅಮ್ಮ ಎಷ್ಟು ಅದ್ಭುತ ಅಂತ ಹೇಳಿದರೆ, ಮಗ ಸತ್ತೋದ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು, ಎಲ್ಲ ಬೀದಿ ಬೀದಿಗಳಲ್ಲಿ ಭಾರತ ಮಾತೆಗೆ ಜಯಕಾರವನ್ನ ಹಾಕ್ತಾ ಇದ್ದಾರೆ. 4-5 ಜನರ ಹೆಸರನ್ನ ಹೇಳುತ್ತಾ ಇದ್ದಾರೆ. ಈ ಅಮ್ಮನ ಮಗನ ಹೆಸರನ್ನ ಯಾರೂ ಕೂಗ್ತಾ ಇಲ್ಲ. ಅಮ್ಮನಿಗೆ ಅನ್ನಿಸ್ತದಂತೆ, ನನ್ನ ಮಗ ದೇಶಕ್ಕಾಗಿ ಜೀವವನ್ನ ಕೊಟ್ಟಿದ್ದಾನೆ, ಅಂತಹ ಮಗನಿಗೆ ಯಾರೂ ಜಯಕಾರ ಹಾಕ್ತಾ ಇಲ್ಲ ಅಂತ ಹೇಳ್ಕೊಂಡು ಅಮ್ಮ ಆಲೋಚನೆ ಮಾಡ್ತಾಳೆ. ಮನೆಯೊಳಗಡೆ ಹೋಗ್ತಾಳೆ, ತನ್ನ ಹಳೆಯದಾದಂತಹ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಇಟ್ಟಿದ್ದಂತಹ ಮಗನ ಫೋಟೋವನ್ನ ತಗೊಂಡು ಬರ್ತಾಳೆ, ಅದನ್ನ ಒರೆಸ್ತಾಳೆ, ಎದೆಗೆ ಅವಚಿಕೊಂಡು ಆ ಹೊತ್ತಿಗೆ 80 ವರ್ಷ ಆಗಿದ್ದಂತಹ ಆ ಅಮ್ಮ ಆ ಹುಡುಗನ ಫೋಟೋವನ್ನ ಬೀದಿ ಬೀದಿಗಳಲ್ಲಿ ತೆಗೆದುಕೊಂಡು ಹೋಗಿ ಹೇಳುತ್ತಾ ಇದ್ಲಂತೆ, ಬಹಳ ಹೆಮ್ಮೆಯಿಂದ ಹೇಳಿಕೊಳ್ತಾ ಇದ್ಲಂತೆ, ಎಲ್ಲರೂ ಕೇಳಿ, ನೀವಿವತ್ತು ಯಾವ ಸ್ವಾತಂತ್ರ್ಯವನ್ನ ಆಚರಿಸ್ತಾ ಇದ್ದೀರಾ, ಆ ಸ್ವಾತಂತ್ರ್ಯ ನಿಮಗೆ ಸಿಗುವುದಕ್ಕೆ ಕಾರಣನಾದಂತಹ ರಾಮ್ ಪ್ರಸಾದ್ ಬಿಸ್ಮಿಲ್ ಕಿ ಮಾಹುಮೆ ಅಂತ ಹೇಳಿಕೊಂಡು ಬೀದಿ ಬೀದಿಯಲ್ಲಿ ಅಮ್ಮ ಖುಷಿಯಿಂದ ಹೇಳುತ್ತಾಳೆ ಅಂತಾದರೆ, ಅಂತಹ ಒಬ್ಬ ಅಮ್ಮನನ್ನ ಇವತ್ತು ನಮ್ಮ ಸಮಾಜದಲ್ಲಿ ನೋಡ್ಲಿಕ್ಕೆ, ಕೇಳಲಿಕ್ಕೆ, ಕಾಣಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲಿ ಕೂತಿರುವಂತಹ ತುಂಬಾ ಜನ ಯುವಕರ ವಯಸ್ಸಿನಲ್ಲಿ ಇದ್ದಂತಹ ಪ್ರಫುಲ್ಲ ಕುಮಾರ್ ಚಾಕಿ ಮತ್ತು ಖುದೀರಾಮ್ ಬೋಸ್ ನಾವು ಹೆಸರೇ ಕೇಳಲಿಲ್ಲ. ಪ್ರಫುಲ್ಲ ಕುಮಾರ್ ಚಾಕಿ ಮತ್ತು ಖುದೀರಾಮ್ ಬೋಸ್ ಕೇವಲ 18-19 ವರ್ಷ ವಯಸ್ಸಿಗೆ ತಾಯಿ ಭಾರತಿಗಾಗಿ ಪ್ರಾಣಾರ್ಪಣೆ ಮಾಡ್ತಾರೆ. ಎಂತಹ ಪ್ರಾಣಾರ್ಪಣೆ ಅಂತ ಹೇಳಿದ್ರೆ, ಒಬ್ಬ ಹುಡುಗ ತಾನು ಯಾವುದೇ ಕಾರಣಕ್ಕೂ ಬ್ರಿಟಿಷರ ಕೈಗೆ ಸಿಕ್ಕಿ ಬೀಳಬಾರದು ಅಂತ ಹೇಳಿಕೊಂಡು ಸೈನೈಡ್ ಅನ್ನ ಕಚ್ಚಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ. ಇನ್ನೊಬ್ಬ ಹುಡುಗ ನ್ಯಾಯಾಲಯದ ಕಟಕಟೆಯಲ್ಲಿ ನಿಂತುಕೊಂಡು ನ್ಯಾಯಾಧೀಶರಿಗೆ ಚಾಲೆಂಜ್ ಅನ್ನ ಹಾಕ್ತಾನಂತೆ, ನನಗೆ ನೀವು ಯಾವುದೇ ಕಾರಣಕ್ಕೂ ಸಹ ಜೀವಾವಧಿ ಶಿಕ್ಷೆಯನ್ನ ಕೊಡಬೇಡಿ, ಜೀವಾವಧಿ ಶಿಕ್ಷೆಯನ್ನ ಕೊಟ್ರೆ 20-30-40 ವರ್ಷಗಳ ಕಾಲ ನಿಮ್ಮ ಅಡಿಯಾಳಾಗಿ ನಾನು ಬದುಕಬೇಕು, ನನಗೇನಾದ್ರೂ ನೀವು ಶಿಕ್ಷೆಯನ್ನ ಕೊಡ್ತೀರಿ ಅಂತಾದ್ರೆ ನೇರವಾಗಿ ನಾಳೆಯ ದಿವಸಕ್ಕೆ ಬರುವ ಹಾಗೆ ಗಲ್ಲು ಶಿಕ್ಷೆಯನ್ನ ಕೊಡಿ. ಯಾಕೆ ಅಂತ ಹೇಳಿದ್ರೆ, ನೀವು ನನ್ನನ್ನ ಗಲ್ಲಿಗೆ ಏರಿಸಿದ ಕೂಡಲೇ ನನ್ನ ಪ್ರಾಣ ಹೊರಟು ಹೋಗ್ತದೆ. ಅದೇ ಹೊತ್ತಿಗೆ ಭಾರತದ ಇನ್ನೊಂದು ಮನೆಯ ಅಮ್ಮ ನನ್ನ ಗರ್ಭದಲ್ಲೊಂದು ಮಗು ಹುಟ್ಟಿ ಬರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ, ನೇರವಾಗಿ ನಾನು ಆಕೆಯ ಗರ್ಭದ ಒಳಗಡೆ ಹೋಗಿ ಕುತ್ಕೊಳ್ತೇನೆ. ಮತ್ತೆ 19 ವರ್ಷ ಆಗಬೇಕಾಗಿದ್ರೆ ಭಾರತದ ನೆಲದಲ್ಲಿ ಬ್ರಿಟಿಷರ ಕೊನೆಯ ಒಬ್ಬ ವ್ಯಕ್ತಿ ಏನಾದ್ರೂ ಉಳಿದಿದ್ದಾನೆ ಅಂತಾದರೆ ಆ ವ್ಯಕ್ತಿಯನ್ನ ಭಾರತದಿಂದ ಓಡಿಸುವುದಕ್ಕೆ ನಾನು ಮತ್ತೆ ಹುಟ್ಟಿ ಬರ್ತೇನೆ ಅನ್ನುವಂತಹ ಆಲೋಚನೆಯನ್ನ 18-19 ವರ್ಷದ ಮಕ್ಕಳು ಈ ದೇಶದಲ್ಲಿ ಕೊಟ್ಟಿದ್ರಾಯ್ತು.
ನಮ್ಮನೆ ಹುಡುಗಿಯರು ಮೊಬೈಲ್ನಲ್ಲಿ ರೀಲ್ಸ್ಗಳನ್ನು ನೋಡಿಕೊಂಡು ರೀಲ್ಸ್ಗಳಿಗೆ ಲೈಕ್ಸ್ಗಳನ್ನು ಕೊಡ್ಕೊಂಡು ತಾವು ಸಹ ಯಾವುದ್ಯಾವುದೋ ಶೇಪ್ಗಳಲ್ಲಿ ಪೋಸ್ಗಳಲ್ಲಿ ಸೆಲ್ಫಿಗಳನ್ನು ತಕ್ಕೊಂಡು ಸ್ಟೇಟಸನ್ನು ಹಾಕ್ಕೊಂಡು ಸ್ಟೇಟಸ್ಸಿಗೆ ಎಷ್ಟು ಜನರ ಕಾಮೆಂಟ್ ಬರುತ್ತೆ, ಎಷ್ಟು ಜನರ ಲೈಕ್ಸ್ ಬರುತ್ತೆ, ಫೇಸ್ಬುಕ್ನಲ್ಲಿ ಅದು ಎಷ್ಟು ಶೇರ್ ಆಗ್ತದೆ ಅನ್ನುವಂತಹ ಕಲ್ಪನೆಯನ್ನು ಮಾಡುವಂತಹ ಈ ಹೊತ್ತಿನಲ್ಲಿ 19 ವರ್ಷದ ಒಬ್ಬ ಹುಡುಗಿ ದೇಶಕ್ಕಾಗಿ ಪ್ರಾಣವನ್ನ ಕೊಡ್ತಾಳಲ್ಲ, ಆಕೆ ಹೆಸರು ಯಾರಿಗಾದ್ರೂ ಗೊತ್ತಿದೆಯಾ? ಪ್ರೀತಿಲತಾ ವಾಡೇದಾರ್. ನಾವ್ ಎಷ್ಟು ಕೆಟ್ಟತನದಿಂದ ಕೂಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಮನೆ ಮಕ್ಕಳಿಗೆ ಐಶ್ವರ್ಯ ರೈ ಬಚ್ಚನ್, ಅಮಿತಾಬ್ ಬಚ್ಚನ್ ಜೀವನದಲ್ಲಿ, ಅಭಿಷೇಕ್ ಬಚ್ಚನ್ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ನಮ್ಗೆ ಗೊತ್ತಿದೆ. ನಮ್ಮ ಕನ್ನಡದ ಫಿಲಂ ಸ್ಟಾರ್ಗಳ ಮನೆಯ ಒಳಗಡೆಯಲ್ಲಿ ಏನಾಗ್ತದೆ ಅಂತ ನಮ್ಗೆ ಗೊತ್ತಿದೆ. ಯಶ್ ಬರ್ತ್ಡೇ ಗೊತ್ತಿದೆ. ತಪ್ಪು ಅಂತ ನಾನು ಮತ್ತೊಮ್ಮೆ ಹೇಳುತ್ತಾ ಇದ್ದೇನೆ, ತಪ್ಪು ಅಂತ ನಾನು ಹೇಳುತ್ತಾ ಇಲ್ಲ. ಮನೋರಂಜಕರ ಆಲೋಚನೆಗಳು ಸರಿ ಗೊತ್ತಿದೆ. ಆದರೆ ಇವತ್ ನೀವು ಎಲ್ಲಿದ್ದೀರಾ, ಇವತ್ ನೀವು ಯಾಕಿದ್ದೀರಾ, ಆ ಆಲೋಚನೆಗಳೇ ನಿಮಗೆ ಗೊತ್ತಿಲ್ಲ ಅಂತಾದರೆ ಭಾರತವನ್ನ ಕಟ್ಟುವುದು ಹೇಗೆ ಸಾಧ್ಯ? ಹಿರಿಯರು ಹೇಳುವಂತಹದ್ದು ಅದಕ್ಕೆ. ಒಂದು ದೇಶ ಎಲ್ಲಿಯವರೆಗೆ ದೇಶವಾಗಿ ಉಳಿತದೆ ಅಂತ ಹೇಳಿದ್ರೆ ಅಲ್ಲಿಯ ಜನರು ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳುವಲ್ಲಿಯವರೆಗೆ ಮಾತ್ರ. ಯಾವಾಗ ಒಂದು ದೇಶದ ಇತಿಹಾಸವನ್ನ ಅಲ್ಲಿಯ ಜನರು ಮರೀತಾರೆಯೋ ಆ ಹೊತ್ತಿಗೆ, ಆ ಕ್ಷಣಕ್ಕೆ ಎಲ್ಲವೂ ಸಹ ನಾಶವಾಗಿ ಹೋಗಿಬಿಡುತ್ತದೆ ಅಂತ ಹೇಳಿಕೊಂಡು ಇತಿಹಾಸಕಾರರು ಹೇಳುತ್ತಾ ಇದ್ದಾರೆ. ಇವತ್ತಿನಿಂದಾದರೂ ಒಂದು ಆಲೋಚನೆಯನ್ನ ಮಾಡೋಣ. ದೇಶಕ್ಕಾಗಿ, ಸಮಾಜಕ್ಕಾಗಿ ದಿನದ 5 ನಿಮಿಷಗಳನ್ನು ನಾನು ಕೊಡ್ತೇನೆ ಅಂತ. ನಿಮ್ಮ ಹೆಚ್ಚಿನ ಹೊತ್ತನ್ನು ನಾನು ಕೀಳುವುದಿಲ್ಲ. ನಿಮಗೆ ಲಕ್ಷ್ಮೀ ಬಾರಮ್ಮದಲ್ಲಿ ಲಕ್ಷ್ಮೀ ವೈಷ್ಣವ್ ಏನಾಗ್ತಾಳೆ ನೋಡಿ, ಭಾಗ್ಯಲಕ್ಷ್ಮಿಯಲ್ಲಿ ಭಾಗ್ಯನದ್ದು ಡೈವೋರ್ಸ್ ಆಗ್ತದೋ ಇಲ್ಲವೋ ನೋಡಿ. ಆದರೆ ಅದರ ಜೊತೆಯಲ್ಲಿಯೇ ಭಾಗ್ಯಲಕ್ಷ್ಮಿಯನ್ನ ನೋಡ್ತಾ 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 ನಿಮ್ಮ ಮನೆಯ ಲಕ್ಷ್ಮಿ ಏನಾಗ್ತಿದ್ದಾಳೆ ಅನ್ನುವುದರ ಆಲೋಚನೆಯನ್ನ ಇಟ್ಟುಕೊಳ್ಳುವುದಕ್ಕೆ ಮಾತ್ರ ಮರ್ತು ಹೋಗಬೇಡಿ. ಯಾರದ್ದೋ ಮನೆಯ ಕಥೆಗಳನ್ನ ನೋಡ್ತಾ ನೋಡ್ತಾ ಹೋಗಬೇಕಾಗಿದ್ರೆ ನನ್ನ ಮನೆಯ ತೊಟ್ಟಿಲಿನಿಂದ ಹೊರಗಡೆ ಬರುವಂತಹ ಒಬ್ಬ ಹುಡುಗ ಅಥವಾ ಹುಡುಗಿಯ ಜೀವನದಲ್ಲಿ ಇನ್ನೊಂದು ಫಿಲಂ ಅಲ್ಲಿ ಕ್ರಿಯೇಟ್ ಆಗದ ಹಾಗೆ ಜಾಗೃತೆಯನ್ನ ವಹಿಸಿಕೊಳ್ಳುವಂತಹ ಅಗತ್ಯ ಮತ್ತು ಅನಿವಾರ್ಯತೆ ಇವತ್ತು ಖಂಡಿತವಾಗಿಯೂ ಸಹ ಇದೆ. ಅಂತಹ ಅನಿವಾರ್ಯತೆಗಳನ್ನ ಅರ್ಥ ಮಾಡಿಕೊಂಡು ನಾವು ಬದುಕ್ತೇವೆ ಅಂತಾದರೆ ಭಾರತವನ್ನ ಬೆಳಗಿಸುವುದಕ್ಕೆ ಸಾಧ್ಯ ಇದೆ. ಭಾರತವನ್ನ ಬೆಳಗಿಸಬೇಕಾದವರು ಅಲ್ಲಲ್ಲಿ ಕೂತ್ಕೊಂಡು ಹೌದು ಹೌದು ಅಂತ ಹೇಳಿ ತಲೆಯನ್ನ ಅಲ್ಲಾಡಿಸ್ತಾ ಇರುವಂತಹ 60+ ಯುವಕರಲ್ಲ. ಭಾರತವನ್ನ ಬದಲಾಯಿಸಬೇಕಾದವರು ಇಲ್ಲಿ ಎದುರುಗಡೆ ಕೂತ್ಕೊಂಡು ಚಳಿ ಅಂತ ಹೇಳ್ಕೊಂಡು ಕೂತ್ಕೊಂಡಿದ್ದಾರಲ್ಲ, ಅಂತಹ 6+ ಯುವಕರು ಇವತ್ತು ಭಾರತವನ್ನ ಕಟ್ಟಬೇಕಾದವರು. ಅಂತಹ ಭಾರತವನ್ನ ಕಟ್ಟಬೇಕಾದಂತಹ ಆ ಪುಟಾಣಿ ಮಕ್ಕಳಿಗೆ ನಾವು ದಿನದ 5 ನಿಮಿಷಗಳನ್ನ ಮೀಸಲಾಗಿಡ್ತೇವೆ ಅಂತಾದ್ರೆ ಭಾರತದಲ್ಲಿ ಬದಲಾವಣೆಯನ್ನ ತರುವುದಕ್ಕೆ ಸಾಧ್ಯ ಇದೆ. ನಾವು ಮರೆತು ಹೋಗಿರುವಂತಹ ರಾಮನನ್ನ, ಮರೆತು ಹೋಗಿರುವಂತಹ ಕೃಷ್ಣನನ್ನ, ಮರೆತು ಹೋಗಿರುವಂತಹ ಸೀತೆಯನ್ನ ಮನೆಯ ಒಳಗಡೆ ತೆಗೆದುಕೊಂಡು ಹೋಗೋಣ, ಭಾರತ ಬದಲಾಗ್ತದೆ. ನಾವು ಮರೆತು ಹೋದಂತಹ ಶಿವಾಜಿಯನ್ನ, ಪೃಥ್ವಿರಾಜ ಚೌಹಾಣನನ್ನ ಮನೆಯ ಒಳಗಡೆ ತೆಗೆದುಕೊಂಡು ಹೋಗೋಣ, ಭಾರತ ಬದಲಾಗ್ತದೆ. ನಮ್ಮ ಮನೆಯ ಒಳಗಡೆ ಮಕ್ಕಳಿಗೆ ನಾವು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ ಕೂಡಲೇ ಮಕ್ಕಳು ಮನೆಗೆ ಬಂದು A ಫಾರ್ ಆಪಲ್, B ಫಾರ್ ಬ್ಯಾಟ್, C ಫಾರ್ ಕ್ಯಾಟ್ ಅಂತೆಲ್ಲ ಹೇಳ್ಕೊಳ್ತವೆ. ಒಂದು ವೇಳೆ ಪುರುಸೊತ್ತಿದ್ದರೆ ಇಲ್ಲಿರುವಂತಹ ಯುವಕರೊಂದು ಚಾಲೆಂಜ್ ಅನ್ನ ಮಾಡಿ, ನಮ್ಮ ಮನೆಯಲ್ಲಿ ಇವತ್ತಿನಿಂದ A ಫಾರ್ ಆಪಲ್ ಇಲ್ಲ, B ಫಾರ್ ಬ್ಯಾಟ್ ಇಲ್ಲ, C ಫಾರ್ ಕ್ಯಾಟ್ ಇಲ್ಲ, D ಫಾರ್ ಡಾಗ್ ಇಲ್ಲ. ಈ ಆಪಲ್, ಬ್ಯಾಟು, ಡಾಗು, ಕ್ಯಾಟು ಇವೆಲ್ಲವನ್ನ ಮನೆಯಿಂದ ಆಚೆಗೆ ಹಾಕಿ A ಫಾರ್ ಅಮಿತಾಬ್ ಅಲ್ಲ, A ಫಾರ್ ಅಶ್ಫಾಕುಲ್ಲಾ ಖಾನ್, B ಫಾರ್ ಭಗತ್ ಸಿಂಗ್, C ಫಾರ್ ಚಂದ್ರಶೇಖರ ಆಜಾದ್, D ಫಾರ್ ದಾದಾಭಾಯಿ ನವರೋಜಿ, E ಫಾರ್ ಏಕನಾಥ ರಾನಡೆ, F ಫಾರ್ ಫಿರೋಜ್ ಶಾ ಮೆಹ್ತಾ, G ಫಾರ್ ಗೋಪಾಲಕೃಷ್ಣ ಗೋಖಲೆಯಿಂದ ಝಡ್ಡಿನ ಜೊರಾವರ ಸಿಂಗನವರೆಗೆ
ನಮ್ಮ ಮನೆಯ ಒಳಗಡೆ ಏನಾದರೂ ಆದರ್ಶಗಳು ಹೋಗಲಿಕ್ಕೆ ಸಾಧ್ಯ ಇದೆ ಅಂತಾದರೆ ಖಂಡಿತವಾಗಿಯೂ ಸಹ ಭಾರತ ಬದಲಾಗಲಿಕ್ಕೆ ಸಾಧ್ಯ ಇದೆ. ಬಹುಶಃ ನಾನು ಹೆಸರನ್ನು ಹೇಳ್ತಾ ಹೋಗಬೇಕಾಗಿದ್ರೆ ಇಲ್ಲಿ ಕೂತಿರುವಂತಹ ಒಂದಷ್ಟು ಜನರಿಗೆ ಆಶ್ಚರ್ಯ ಆಗಿರಬಹುದು, ಇವರೆಲ್ಲರೂ ಯಾರು ಅಂತ. ಹೆಸರನ್ನ ಕೇಳಿಯೇ ಇಲ್ಲ. ಸೊ ಇವತ್ತೊಂದು ಸಣ್ಣ ಚಾಲೆಂಜನ್ನು ಕೊಡ್ತೇನೆ. ಸಾಧ್ಯ ಆದರೆ ಇನ್ನೊಂದು ವಾರದ ಒಳಗಡೆ ಇಲ್ಲಿರುವಂತಹ ಇಷ್ಟು ಜನ ಮಕ್ಕಳಲ್ಲಿ ಅಥವಾ ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಯಾರಾದರೂ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಹೊಸದಾದಂತಹ A to Z ಅನ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನೇನಾದ್ರೂ ಹೇಳಿಕೊಂಡು ಅದನ್ನೇನಾದ್ರೂ ನನ್ನ ಮೊಬೈಲಿಗೆ ತಲುಪಿಸ್ತೀರಿ ಅಂತಾದರೆ, ನಿನ್ನೆ ರಾತ್ರಿ 7 ಗಂಟೆಗೆ ನಾನು ಕಾರ್ಕಳವನ್ನ ಬಿಟ್ಟು ಇವತ್ತು 7:00ವರೆಗೆ ನಾನು ಬಿಜಾಪುರವನ್ನ ತಲುಪಿದ ಆ 12 ಗಂಟೆಗಳ ಜರ್ನಿ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಇದೆ. ಇಲ್ಲಿ ಸೇರಿರುವಂತಹ ಎಷ್ಟು ಜನ ಯುವಕರಲ್ಲಿ ಯಾರಾದರೂ ಒಬ್ಬರು ಇದನ್ನ ಮಾಡಿಕೊಡುತ್ತೀರಿ ಅನ್ನುವಂತಹ ಭರವಸೆಯನ್ನ ನಿಮ್ಮ ಮೇಲೆ ಇಟ್ಟುಕೊಂಡು, ಇಲ್ಲಿರುವಂತಹ ಎಲ್ಲ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಏನು ಅಂತ ಹೇಳಿದರೆ, ನೀವು ಜೀವನದಲ್ಲಿ ಏನೇ ಆಗಿ ದ ಬೆಸ್ಟ್ ಆಗಿ. ಒಬ್ಬ ಡಾಕ್ಟರ್ ಆಗ್ತೀರಾ, ದ ಬೆಸ್ಟ್ ಡಾಕ್ಟರ್ ಆಗಿ. ಒಬ್ಬ ಎಂಜಿನಿಯರ್ ಆಗ್ತೀರಾ, ದ ಬೆಸ್ಟ್ ಎಂಜಿನಿಯರ್ ಆಗಿ. ಒಬ್ಬ ಟೀಚರ್ ಆಗ್ತೀರಾ, ದ ಬೆಸ್ಟ್ ಟೀಚರ್ ಆಗಿ. ಅಲ್ಲ, ನೀವು ನಿಮ್ಮ ಅಪ್ಪ ಅಮ್ಮನ ಹಾಗೆ ರೈತರೇ ಆಗ್ತೀರಾ, ದ ಬೆಸ್ಟ್ ರೈತರಾಗಿ. ನೀವು ಕೇವಲ ಬಿಜಾಪುರದಲ್ಲೋ ಇಂಡಿಯಲ್ಲೋ ನಿಮ್ಮ ಭತ್ತದ ಗದ್ದೆಗಳನ್ನ, ಜೋಳದ ಗದ್ದೆಗಳನ್ನ ಬಿತ್ತುವಂತಹ ರೈತರಾಗಬೇಡಿ. ಎಲ್ಲಿಯವರೆಗೆ ನಿಮ್ಮ ಸಾಧನೆ ಇರಬೇಕು ಅಂತ ಹೇಳಿದ್ರೆ, ಇಂಡಿಯಾ ಸಾಮಾನ್ಯ ರೈತನಾಗಿರುವಂತಹ XYZ 10 ವರ್ಷಗಳ ನಂತರ ಪ್ರಧಾನಮಂತ್ರಿಯವರು ಕೊಡುವಂತಹ ಪದ್ಮ ಪುರಸ್ಕಾರವನ್ನ ತೆಗೆದುಕೊಳ್ಳುವುದರ ಮಟ್ಟಿಗೆ, ಇಫ್ ಯು ಬಿಕಮ್ ದ ಬೆಸ್ಟ್ ಡಾಕ್ಟರ್, ದ ಬೆಸ್ಟ್ ಎಂಜಿನಿಯರ್, ದ ಬೆಸ್ಟ್ ಫಾರ್ಮರ್ ಅನ್ನುವಂತಹ ಕಲ್ಪನೆಯನ್ನ ನೀವೇನಾದ್ರೂ ಮಾಡ್ತೀರಿ ಅಂತಾದರೆ ಭಾರತವನ್ನ ಬೆಳಗುವುದಕ್ಕೆ ಸಾಧ್ಯ ಇದೆ. ಏನೇ ಆಗಿ ದ ಬೆಸ್ಟ್ ಆಗಿ, ಅದರ ಜೊತೆಯಲ್ಲಿ ನಿಮಗಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೆ ಹೊಲದಲ್ಲಿ ಸುಟ್ಟು ಕರಕಲಾಗುವಂತಹ ನಿಮ್ಮ ಅಪ್ಪ ಅಮ್ಮನಿಗೆ ಎದುರು ಮಾತನಾಡದಂತಹ, ಅಪ್ಪ ಅಮ್ಮನನ್ನ ಪ್ರಶ್ನೆ ಮಾಡದಂತಹ, ಅಪ್ಪ ಅಮ್ಮನನ್ನ ಅಪರಿಮಿತವಾಗಿ ಪ್ರೀತಿಸುವಂತಹ ಮಕ್ಕಳು ನೀವಾಗ್ತೀರಿ ಅಂತಾದರೆ ಬದುಕಿನಲ್ಲಿ ಗೆಲುವು ನಿಮ್ಮದಾಗ್ಲಿಕ್ಕೆ ಸಾಧ್ಯ ಇದೆ. ಬದುಕಿನಲ್ಲಿ ಗೆಲ್ಲುವ ಛಲ ಇದ್ದಾಗ ಮಾತ್ರ ಬದುಕಿನಲ್ಲಿ ತುಂಬಾ ಸುಂದರವಾದಂತಹ ಅಚೀವ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಸೇರಿರುವಂತಹ ಪುಟಾಣಿ ಮಕ್ಕಳಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಇವತ್ತಿನಿಂದ A for 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 ಇಷ್ಟೊತ್ತು ಮಾತನಾಡಿದ್ ವೇಸ್ಟ್ ಆಯ್ತಾ? A for ಅಶ್ಫಾಕ್ ಉಲ್ಲಾ ಖಾನ್. A for B for ಓ ಅಶ್ಫಾಕ್ ಉಲ್ಲಾ ಖಾನ್ ಹೆಸರು ಗೊತ್ತಿರಲಿಲ್ಲ ಅಂತ ಕಾಣಿಸ್ತದೆ. A for ಅಬ್ಬಕ್ಕ ಗೊತ್ತಿದೆಯಾ? A for B for C for D for E for yes, very good. E for ಏಕನಾಥ ರಾನಡೆ. F for ಹುಡುಕಿಕೊಳ್ಳಿ. A to Z ಒಂದು ವರ್ಣಮಾಲೆಯನ್ನ ಮಾಡಿ ಇವತ್ತಿನಿಂದ ನಿಮ್ಮ ಬದುಕನ್ನ ಬದಲಾಯಿಸಿ ಹೊಸ ಭಾರತವನ್ನ ಕಟ್ಟುವಂತಹ ಸಮರ್ಥ ಭಾರತೀಯರು ನೀವಾಗಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಪ್ರೀತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸ್ತಾ, ಕೊನೆಯದಾಗಿ ಭಾರತ್ ಮಾತಾ ಕಿ. ಈ ಸದ್ದು ಬಹಳ ಎತ್ತರಕ್ಕೆ ಹೋಗಬೇಕು. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ವಂದೇ ವಂದೇ ವಂದೇ. ಇದು ಇಲ್ಲಿಗೆ ನಿಲ್ಲದೆ ಇಲ್ಲಿಂದ ಮನೆಗೆ ಹೋಗಲಿ. ಮನೆಗೆ ಹೋದದ್ದು ನಿರಂತರವಾಗಿ ನಿಮ್ಮ ಮನೆಗಳಲ್ಲಿ ಮನಸ್ಸುಗಳಲ್ಲಿ ಉಳಿಲಿ ಅನ್ನುವಂತಹ ಪ್ರಾರ್ಥನೆಯನ್ನ ಮಾಡುತ್ತಾ ನಿಮಗೆಲ್ಲರಿಗೂ ಸಹ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ನಮಸ್ತೆ. ಹಲೋ.